ನಮಸ್ಕಾರ ಬ್ರದರ್, ಪ್ರಾರಂಭ ಮಾಡಿ. ನಮ್ಮ ಕೀರ್ತನೆಗಳಲ್ಲಿ 495ನೇ ಕೀರ್ತನೆಯನ್ನ ಹಾಡುವಂತರಾಗಿದ್ದೇವೆ. ಕೀರ್ತನೆಗಳಲ್ಲಿ 495. ಓಕೆ ಬ್ರದರ್. ಸೇರಿ ಬರುವಾಗಿ ದೇವರು ನಡೆಸಿದ್ದಾನೆ. ಬಂದಂತ ಎಲ್ಲಾ ದೇವ ಜನರಿಗೂ ಕೂಡ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನ ನಾನು ಸಲ್ಲಿಸುವಂತನಾಗಿದ್ದೇನೆ. ಹೇಗೂ ಒಂದು ವಿಶೇಷವಾದಂತಹ ಸಮಯಗಳನ್ನ ದೇವರು ನಮ್ಮ ಜೀವಿತಗಳಲ್ಲಿ ದಿನಮಾನಗಳಲ್ಲಿ ಕೊಡ್ತಾ ಬರ್ತಾ ಇದ್ದಾನೆ. ನಾವು ಅದನ್ನ ನೋಡ್ತಾ ಇದ್ದೇವೆ. ಆತನ ವಾಕ್ಯದ ಮುಖಾಂತರ ದೇವರು ನಾನಾ ವಿಧವಾಗಿ ಆತ್ಮನ ಸಹಾಯದಿಂದ ಅನೇಕ ದೇವ ಮಕ್ಕಳ ಮುಖಾಂತರ ಆತನು ಸಭೆಗಳಿಗೆ ಸೇರಿ ಬರುವಂತಹ ದೇವ ಜನರಿಗೆ ಆತನು ವಾಕ್ಯ ಸಂದೇಶಗಳನ್ನ ಕೊಡುತ್ತಾ ಕಲಿಸ್ತಾ ಬರ್ತಾ ಇದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅದನ್ನ ಕೇಳಿಸಿಕೊಳ್ಳುವಂತ ನಾವು ತಾತ್ಸಾರ ಮಾಡದೆ ಗಂಭೀರವಾಗಿ ಪರಿಗಣಿಸಿಕೊಂಡಂತವರಾಗಿ ಒಂದು ನೀತಿವಂತಿಕೆಯ ಪರಿಶುದ್ಧಿಸುವಿಕೆಯ ಜೀವಿತ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಿರಬೇಕು. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಆತನ ಮೊದಲಗಿತ್ತಿಯಾಗಿದ್ದಾನೆ, ಮೊದಲಿಂಗನಾಗಿದ್ದಾನೆ. ಆತನ ಸಭೆಯಾದಂತ ನಾವು ಮೊದಲಗಿತ್ತಿಯಾಗಿದ್ದೇವೆ. ಯಾವುದೇ ಮೊದಲಿಂಗನು ಮೊದಲಗಿತ್ತಿಯಾಗಿರುವ ತನ್ನ ಬಾಳ ಸಂಗಾತಿಯನ್ನ ಎದುರು ನೋಡುವಾಗ ಆಕೆ ಸೌಂದರ್ಯಳಾಗಿರ್ಬೇಕು, ಪರಿಶುದ್ಧಳಾಗಿರ್ಬೇಕು ಎಂಬುದಾಗಿ ಅಪೇಕ್ಷಿಸ್ತಾನೆ. ಆದ್ರಿಂದ ನಮ್ಮ ಅಡೋರ್ನಮೆಂಟ್ ಅನ್ನುವಂಥದ್ದು ಅಥವಾ ಸೌಂದರ್ಯ ಅನ್ನುವಂಥದ್ದು ನಮ್ಮ ಪರಿಶುದ್ಧ ಜೀವಿತದಲ್ಲಿ ಅದು ಅಡಕವಾಗಿದೆ. ಅದಕ್ಕೆ ಪೌಲ 2ನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ ಹೇಳ್ತಾ ಬರುವಂಥದ್ದು, ನಿನ್ನನ್ನ ಪರಿಶುದ್ಧ ಕನ್ನಿಕೆಯಾಗಿ ಕ್ರಿಸ್ತನಿಗೆ ನಾನು ನಿಶ್ಚಯ ಮಾಡಿದ್ದೇನೆ ಎಂಬುದಾಗಿ. ಆದ್ರಿಂದ ನಾವು ಎಷ್ಟು ಪರಿಶುದ್ಧರಾಗಿರ್ತೇವೋ ಅಷ್ಟು ಕಳಂಕ ನಮ್ಮಿಂದ ಅದು ಹೋಗುವಂಥದ್ದಾಗಿರ್ತದೆ. ಆ ಕಳಂಕವಿರಬಾರದು ಅಂತಲೇ ಕರ್ತನಾದ ಯೇಸು ಕ್ರಿಸ್ತನು ಪೌಲನ ಮುಖಾಂತರ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 25ನೇ ವರ್ಷದಿಂದ ಹೇಳ್ತಾ ಬರ್ತಾನೆ. ಏನಂದ್ರೆ ಸುಕ್ಕು ಕಳಂಕ ಮುಂತಾದೊಂದು ಇಲ್ಲದ ನಿರ್ದೋಷವು ಪರಿಶುದ್ಧವೂ ಆಗಿರುವ ಕನ್ನಿಕೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ದಿನನಿತ್ಯವೂ ಆತನು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸ್ತಾನೆ ಎಂಬುದಾಗಿ. ನೋಡ್ರಿ, ಕನ್ನಿಕೆಯಲ್ಲಿ ಕಳಂಕ ಇಟ್ಟುಕೊಳ್ಳಿಕ್ಕೆ ಯಾರು ಇಷ್ಟಪಡೋದಿಲ್ಲ. ಅಂದ್ರೆ ಕಳಂಕ ಎಂಬುದಾಗಿ ಹೇಳುವಾಗ ಸುಕ್ಕು ಮತ್ತು ಕಳಂಕ 2 ಪದಗಳಲ್ಲಿ ಉಪಯೋಗಿಸಲ್ಪಟ್ಟಿದೆ. ಸುಕ್ಕು ಎಂಬುದಾಗಿ ಹೇಳುವಾಗ ಮುಖದ ಮೇಲೆ ಬರುವಂತ ಸೌಂದರ್ಯ,
ಕಳಂಕ ಎಂಬುದಾಗಿ ಹೇಳುವಾಗ ನಮ್ಮ ಹೃದಯದಲ್ಲಿರುವಂತಹ ಪಾಪದ ಸಂಗತಿಗಳು. ಮುಖದ ಮೇಲಿನ ಸೌಂದರ್ಯ ಎಂಬುದಾಗಿ ಹೇಳುವಾಗ ಹೊರಗಿನ ಜೀವಿತದಲ್ಲಿ ನಾವು ಮಾಡುವಂತ ಪಾಪಗಳು. ಅನಂತರ ಕಳಂಕ ಎಂಬುದಾಗಿ ಹೇಳುವಾಗ ಒಳಗಡೆಯಿಂದ ನಾವು ಮಾಡುವಂತ ಪಾಪಗಳು. ಇದೆರಡು ಬಹಳ ಪ್ರಾಮುಖ್ಯವಾದಂಥದ್ದು. ಅದರಿಂದ ಆ ಎರಡುಗಳನ್ನು ನಾವು ಮಾಡದೇ ಇರುವಂತವರಾಗಿ ಪರಿಶುದ್ಧರಾಗಿ ಕರ್ತನಿಗಾಗಿ ಜೀವಿಸಬೇಕು. ಅವಾಗ ನಾವು ಪರಿಶುದ್ಧ ಕನ್ನಿಕೆಯಾಗಿ ಸೌಂದರ್ಯ ಉಳ್ಳಂತ, ಆಂತರ್ಯದ ಸೌಂದರ್ಯ ಉಳ್ಳಂತ ಕನ್ನಿಕೆಯಾಗಿ ನಾವು ಆತನ ಮುಂದೆ ನಿಲ್ಲಿಸಲ್ಪಡುವಾಗ ಆತನಿಗೆ ಒಂದು ಎಷ್ಟು ಸಂತೋಷವಾದಂತಹ ಸಂಗತಿ ಎಂಬುದಾಗಿ ನಾವು ಕಲಿಯುತ್ತಾ ಬರ್ತೇವೆ. ಹೇಗೋ ಅದಕ್ಕಾಗಿ ಈ ಕಾಲಮಾನವನ್ನ ದೇವರು ಕಲ್ಪಿಸಿಕೊಟ್ಟಿದ್ದಾನೆ, ಈ ಸಮಯವನ್ನ ಆತನು ಕಲ್ಪಿಸಿಕೊಟ್ಟಿದ್ದಾನೆ. ಇದಕ್ಕೆ ಕೃಪಾ ಕಾಲ ಎಂಬುದಾಗಿ ಕರೆಯಲ್ಪಡ್ತದೆ, ಸಭಾ ಕಾಲ ಎಂಬುದಾಗಿ ಕರೆಯಲ್ಪಡ್ತದೆ. ರಕ್ಷಣೆಯನ್ನ ಹೊಂದುವಂತಹ ಒಂದು ಸಮಯಗಳು ಈ ಲೋಕದ ಮೇಲೆ ಜನರಿಗೆ ಕೊಡಲ್ಪಟ್ಟುಂಟು. ಒಂದು ವೇಳೆ ಈ ಕೃಪಾ ಕಾಲದಲ್ಲಿ ರಕ್ಷಣೆಯನ್ನ ತಪ್ಪಿಸಿಕೊಳ್ಳುವುದಾದ್ರೆ ಇನ್ನೊಂದು ಅವಕಾಶ ಸಿಗುವಂತ ಸಾಧ್ಯತೆಗಳು ಉಂಟು. ಯಾವಾಗ ಎಂಬುದಾಗಿ ನೋಡುವಾಗ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಅದನ್ನೇ ನಾವು ನೋಡ್ತಾ ಬರ್ತಾ ಇದ್ದೇವೆ. ಒಂದು ವೇಳೆ ಅಷ್ಟರೊಳಗೆ ಸಂಕಟ ಮಹಾಸಂಕಟ ಕಾಲ ಪ್ರಾರಂಭವಾಗುವುದರೊಳಗೆ ರಕ್ಷಿಸಲ್ಪಡದೆ ಒಂದು ವೇಳೆ ತೀರಿ ಹೋಗುವಂತವರು ಆ ಒಂದು ಅವಕಾಶವನ್ನ ಅವರು ಕಳಕೊಳ್ಳುವಂತವರಾಗಿರ್ತಾರೆ ಪ್ರಿಯ. ಯಾಕಂದ್ರೆ ಒಂದು ಸಲ ಈ ಲೋಕದ ಮೇಲೆ ಜೀವಿಸಿ ಸತ್ತ ನಂತರ ಎರಡನೇ ಅವಕಾಶ ಎಲ್ಲಿಯೂ ಕೂಡ ಅವರಿಗೆ ಅದು ದೊರಕುವಂತದ್ದಾಗಿರುವುದಿಲ್ಲ. ಆದ್ರಿಂದಲೇ ಪೌಲನು 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ಕಲಿಯುವಾಗ ಕರ್ತನಾದ ಯೇಸು ಕ್ರಿಸ್ತನ ತ್ಯಾಗ, ಆತನು ಅರ್ಪಿಸಿದಂತ ಜೀವಿತ, ಪಾಪ ಸ್ವರೂಪಿಯಾದಂಥದ್ದು, ನಂಬಿದಂತ ನಮ್ಮನ್ನ ನೀತಿ ಸ್ವರೂಪಿಗಳನ್ನಾಗಿ ಮಾಡುವಂಥದ್ದು, ಈ ಎಲ್ಲಾ ಸತ್ಯತೆಗಳನ್ನು ಹೇಳಿದ ಮೇಲೆ 6ನೇ ಅಧ್ಯಾಯ 1ನೇ ವಚನ 2ನೇ ವಚನ ಓದುವಾಗ ಹೇಳ್ತಾ ಬರ್ತಾನೆ, ಇದೇ ರಕ್ಷಣೆಯ ದಿನ, ಇದೇ ಸುಪ್ರಸನ್ನತೆಯ ಕಾಲ ಎಂಬುದಾಗಿ. ಯಾಕಂದ್ರೆ ಆ ಕಾಲವನ್ನ ನಾವು ತಪ್ಪಿಸಿಕೊಳ್ಳುವುದಾದರೆ ಮುಂದೆ ಆ ಒಂದು ಸುಪ್ರಸನ್ನತೆಯ ಕಾಲ ನಮಗೆ ಅದು ದೊರಕಲಿಕ್ಕಿಲ್ಲ. ಒಂದು ವೇಳೆ ಯಾವುದೋ ರೀತಿಯಲ್ಲಿ ನಾವು ಸಂಕಟ ಮತ್ತು ಮಹಾಸಂಕಟ ಕಾಲ ಪ್ರವೇಶಿಸಿ ಅಲ್ಲಿ ನಾವು ರಕ್ಷಣೆ ಹೊಂದುತ್ತೇವೆ ಎಂಬುದಾಗಿ ಬಯಸುವುದಾದ್ರೆ, ಅಥವಾ ಬಯಸ್ಲಿಕ್ಕಾಗಲ್ಲ, ಅದೆಲ್ಲ ದೇವರ ಚಿತ್ತಗಳು, ಅವಕಾಶ ಅಲ್ಲಿ ಸಿಗುವಂಥದ್ದನ್ನ ಉಪಯೋಗಿಸಿಕೊಳ್ಳುವುದಾದ್ರೆ ಈ ಕೃಪಾ ಕಾಲಕ್ಕೂ ಆ ಸಂಕಟ ಮಹಾಸಂಕಟ ಕಾಲಕ್ಕೂ ಅಜಗಜಾಂತರವಾದಂತಹ ಒಂದು ದೊಡ್ಡ ವ್ಯತ್ಯಾಸ ಇರುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ದೇವರ ಕೃಪೆ ಉಂಟು, ಅಲ್ಲಿ ಅದು ದೇವರ ಕೃಪೆ ಇಲ್ಲ. ಇಲ್ಲಿ ಕೃಪೆಯ ಸುವಾರ್ತೆ ಸಾರಲ್ಪಡ್ತದೆ, ಅಲ್ಲಿ ನೇರವಾಗಿ ಸುವಾರ್ತೆ ಸಾರಲ್ಪಡ್ತದೆ. ಕೃಪೆಯ ಸುವಾರ್ತೆ ಎಂಬುದಾಗಿ ಅಲ್ಲಿ ಸಾರಲ್ಪಡುವಂಥದ್ದು ಆಗಿಲ್ಲ ಎಂಬುದಾಗಿ ಸಂಕಟ ಮಹಾಸಂಕಟ ಕಾಲದಲ್ಲಿ ನಾವು ನೋಡುವಂತವ್ರು ನಾವಾಗಿದ್ದೇವೆ ಪ್ರಿಯರೇ. ಆದ್ರಿಂದ ಒಂದು ವೇಳೆ ನಮ್ಮ ಕರ್ತನು ಈ ರಾತ್ರಿಯೇ ಬರುವುದಾದ್ರೆ, ಇನ್ನು ರಕ್ಷಣೆ ಹೊಂದದೆ ಇರುವಂತವರು ನಮ್ಮ ಮಧ್ಯಗಳಲ್ಲಿ ಇರುವುದಾದ್ರೆ, ಅವರು ಈ ಸಂಕಟ ಮಹಾಸಂಕಟ ಕಾಲದ ಸಂಗತಿಗಳನ್ನ ಕುರಿತು ಆಲೋಚನೆ ಮಾಡುವಂತವರಾಗಿರ್ಬೇಕು. ಎಷ್ಟು ಪ್ರಯಾಸ ಉಂಟು, ಎಷ್ಟು ಶ್ರಮೆ ಉಂಟು, ಎಷ್ಟು ಹಿಂಸೆ ಉಂಟು, ಎಷ್ಟು ನೋವು ಉಂಟು. ಒಂದು ವೇಳೆ ಮರಣ ಹೊಂದಿ ರಕ್ಷಣೆಯನ್ನು ಪಡ್ಕೊಳ್ಳುವಂತ ಸಮಯಗಳು ಕೂಡ ಆ ಸಮಯಗಳಲ್ಲಿ ಒದಗಿ ಬರುವಂತದ್ದಾಗಿರ್ತದೆ. ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಟುಕೊಂಡು ದೇವರು ಕೊಡುವಂತ ಅವಕಾಶಗಳನ್ನ ಈ ಕೃಪಾ ಕಾಲದಲ್ಲಿ ನಾವು ಉಪಯೋಗಿಸಿಕೊಳ್ಳುವಂತವರು ನಾವು ಆಗಿರ್ಬೇಕು. ಯಾಕಂದ್ರೆ ಸಂಕಟ ಮತ್ತು ಮಹಾಸಂಕಟ ಕಾಲ ಎಂಬುದಾಗಿ ನಾವು ನೋಡುವಾಗ ನಾವು ನೋಡ್ತಾ ಬಂದಿದ್ದೇವೆ. ಆಗಲೇ 6 ಸುರುಳಿಗಳನ್ನ, ಮುದ್ರೆಗಳನ್ನ ಹೊಡೆದು ಬಂದಂತ ದೇವರ ತೀರ್ಪನ್ನ ನಾವು ನೋಡಿದ್ದೇವೆ. 4 ಮುದ್ರೆಗಳಲ್ಲಿ ವಿಭಿನ್ನವಾದಂತಹ ರೀತಿಯಾಗಿ ಈ ಲೋಕದ ಮೇಲೆ ಹಿಂಸೆಗಳು, ಸಂಕಟಗಳು ಬಂತು. ನಾನು ಅದನ್ನ ಮತ್ತೆ ಪುನರಾವರ್ತನೆ ಮಾಡೋದಿಲ್ಲ. 5ನೇ ಮುದ್ರೆಯಲ್ಲಿ 4 ಮುದ್ರೆಗಳ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ರಕ್ತ ಸಾಕ್ಷಿಗಳಾಗಿ ಸತ್ತಂತವರ ಆತ್ಮಗಳು ಆ ಯಜ್ಞವೇದಿಯ ಅಡಿಯಲ್ಲಿ ಇಡಲ್ಪಟ್ಟಿದ್ದನ್ನ, ಅವರ ಪ್ರಾರ್ಥನೆಯನ್ನ, ಅವರ ರಕ್ತ ಸಾಕ್ಷಿಯ ಜೀವಿತ ಯಾವುದಕ್ಕಾಗಿ ಎಂಬುದಾಗಿ ನೋಡುವಾಗ ದೇವರ ವಾಕ್ಯಕ್ಕಾಗಿಯೂ ಮತ್ತು ಆತನ ಹೆಸರಿನ ಸಾಕ್ಷಿಗಾಗಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆ ಜೀವಿತಕ್ಕಾಗಿ ಸತ್ತಂತ ಆತ್ಮಗಳ ಆ ಸಂಗತಿಗಳನ್ನ 5ನೇ ಮುದ್ರೆಯಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. 6ನೇ ಮುದ್ರೆಗೆ ನಾವು ಬರುವಾಗ ಇನ್ನು ಭಯಂಕರವಾದಂತ ವಿಷಯಗಳು ಈ ಲೋಕದ ಮೇಲೆ ನಡೆಯುವಂಥದ್ದನ್ನ ನೋಡ್ತೇವೆ. ಅದು ಎಲ್ಲಾ ಸಂಗತಿಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ. ಭೂಮಿಯ ಮೇಲೆ ದೊಡ್ಡ ಮಹಾ ಭೂಕಂಪ ಉಂಟಾಗುವಂಥದ್ದಾಗಿರ್ತದೆ. ಅದರ ನಿಮಿತ್ತ ಒಂದು ವೇಳೆ ಭೂಮಿಯ ವಾತಾವರಣದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತದೆ, ಅನೇಕ ಪಾಯ್ಸನಸ್ ಗ್ಯಾಸ್ಗಳು ಬರ್ತದೆ, ಅಗ್ನಿ ಪರ್ವತಗಳು ಹುಕ್ಕುವಂಥದ್ದಾಗಿರ್ತದೆ, ಅತಿಯಾದಂತಹ ಪ್ರವಾಹಗಳು ಉಂಟಾಗ್ತದೆ. ನೋಡ್ರಿ, ಈ ತರವಾದಂತಹ ದ ಕಾಸ್ಮಿಕ್ ರಿಲೇಟೆಡ್ ಥಿಂಗ್ಸ್, ಅಂದ್ರೆ ಭೂಮಿಗೂ ಮತ್ತು ಆಕಾಶಕ್ಕೂ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಆಗುವಂತ ಅನೇಕ ಬದಲಾವಣೆಗಳು ಮನುಷ್ಯರಲ್ಲಿ ಒಂದು ಭಯದ ವಾತಾವರಣ ತರುವಂತದ್ದಾಗಿರ್ತದೆ.
ಅನಂತರ ನಾವು ನೋಡ್ತೇವೆ ಇಲ್ಲಿ ಸೂರ್ಯನು ಕಪ್ಪಗಾಗಿ ಹೋಗುವಂತನಾಗಿದ್ದಾನೆ, ಚಂದ್ರನು ಕೆಂಪಗಾಗಿ ಹೋಗುವಂತನಾಗಿದ್ದಾನೆ, ನಕ್ಷತ್ರಗಳು ಆಕಾಶದಿಂದ ಉದುರುವಂತದ್ದಾಗಿದೆ, ಅಂಜೂರದ ಹಣ್ಣಿನ ಹೋಪಾದಿಯಲ್ಲಿ ಎಂಬುದಾಗಿ ದೇವರ ಆತ್ಮನು ತಿಳಿಸ್ತಾ ಬರುವಂತದ್ದಾಗಿದೆ ನೋಡ್ತೇವೆ. ಗುಡ್ಡಗಳು, ಬೆಟ್ಟಗಳು, ದ್ವೀಪಗಳು ಚಲಿಸ್ತವೆ, ನಮ್ಮ ಕಣ್ಣ ಮುಂದೆ ಮಾಯವಾಗುವಂತದ್ದಾಗಿದೆ. ಅಂದ್ರೆ ನೋಡುವಾಗ ಬೆಟ್ಟವೇ ಜರಿದು ಸ್ಥಳಾಂತರವಾಗುವಂಥದ್ದನ್ನು ಅಥವಾ ನೆಲಸಮವಾಗುವಂತಹ ಸಂಗತಿಗಳು ಇತ್ತೀಚಿನ ದಿನಗಳಲ್ಲಿಯೂ ನಾವು ಅದನ್ನ ನಮ್ಮ ಕಣ್ಣ ಮುಂದೆ ನೋಡ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ಕರ್ನಾಟಕದ ಮಡಿಕೇರಿ ಪ್ರಾಂತದಲ್ಲಿಯೇ ಕಳೆದ ವರ್ಷ ನಡೆದಂತ ಸಂಗತಿ, ಅದ್ರ ಹಿಂದಿನ ವರ್ಷ ಮಳೆಗೆ ಆದಂತ ಅನಾಹುತ, ಇವೆಲ್ಲ ನಮ್ಮ ಕಣ್ಣ ಮುಂದೆ ಇರುವಂತದ್ದಾಗಿದೆ. ಇದು ನಮ್ಮ ಪ್ರಾಂತ್ಯಗಳಲ್ಲಿ ನಡೆಯುವಂತದ್ದಾಗಿದೆ. ಆದ್ರೆ ಪ್ರಿಯರೇ, ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ನಾವು ಜೀವಿಸುವಾಗ ಇಡೀ ಪ್ರಪಂಚದಾದ್ಯಂತ ಏಕಕಾಲದಲ್ಲಿ ಎಲ್ಲಾ ಸಂಗತಿಗಳು, ಲೋಕದ ಮೇಲೆ ಘಟನೆಗಳು ನಡೀತದೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಆ ಘಟನೆ ನಡೆಯುವಾಗ ನಾವು 6ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡ್ತಾ ಬಂದ ಹಾಗೆ ಈ ಲೋಕದಲ್ಲಿ ವಾಸ ಮಾಡುವಂತ ಎಲ್ಲಾ ಜನರ ಮೇಲೆ ಅದು ಸಂಭವಿಸುವಂತದ್ದಾಗಿದೆ. ಅದರ ಪರಿಣಾಮ ಅವರ ಮೇಲೆ ಉಂಟಾಗುವಂತದ್ದಾಗಿದೆ. ದೇವರ ಕೋಪವನ್ನ ಪ್ರಕಟಿಸಿಕೊಡುವಂತಹ ಸಮಯ, ದ ರಾತ್ ಆಫ್ ಗಾಡ್. ನೋಡ್ರಿ, ಆ ದೇವರ ಕೋಪ ಪ್ರಕಟಿಸುವಂತ ಸಮಯದಲ್ಲಿ ಸಂಕಟ ಮತ್ತು ಮಹಾಸಂಕಟ ಕಾಲದ ಇನ್ನೊಂದು ಭಯಂಕರವಾದ ಕಠಿಣವಾದಂತ ಸ್ಥಿತಿ ಏನು ಎಂಬುದಾಗಿ ಹೇಳುವಾಗ, ಎಲ್ಲಾ ದುಷ್ಟ ಶಕ್ತಿಗಳು ತಮ್ಮ ಕಾರ್ಯಗಳನ್ನ ಆ ಸಮಯದಲ್ಲಿ ಅದು ಮಾಡ್ತಾ ಇರುವಂತದ್ದಾಗಿರ್ತದೆ. ಅಂದ್ರೆ ಸೈತಾನನು ಪರಲೋಕದಿಂದ 12ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ ದೊಬ್ಬಲ್ಪಟ್ಟಿದ್ದಾನೆ. 13ನೇ ಅಧ್ಯಾಯದಲ್ಲಿ ಅವನ ಸಹಾಯಕನಾದಂತ ಕ್ರಿಸ್ತ ವಿರೋಧಿ ಅವನನ್ನು ಸೇರಿಕೊಂಡಿದ್ದಾನೆ. ಅನಂತರ ಕ್ರಿಸ್ತ ವಿರೋಧಿಯ ಅಸಿಸ್ಟೆಂಟ್ ಆಗಿ ಸುಳ್ಳು ಪ್ರವಾದಿ ಕೂಡ ಸೇರಿಕೊಂಡಂತವರಾಗಿದ್ದಾರೆ. 9ನೇ ಅಧ್ಯಾಯ ಪ್ರಕಟಣೆ 1, 2, 3 ವರ್ಷದಲ್ಲಿ ನಾವು ಓದ್ತಾ ಬರುವ ಹಾಗೆ ಅಧೋಲೋಕದ ಬೀಗದ ಕೈ ಕೊಡಲ್ಪಟ್ಟಂತ ಕರ್ತನಾದ ಯೇಸು ಕ್ರಿಸ್ತನಾದ ಅಧೋಲೋಕದ ಬೀಗವನ್ನು ತೆಗೆಯುವಾಗ ಅಧೋಲೋಕದಲ್ಲಿರುವಂತ ನಾವಲ್ಲಿ ನೋಡ್ತೇವೆ ಮಿಡತೆಗಳಿರುವಂತ ಒಂದು ಸೈನ್ಯ, 200 ಕೋಟಿಗಿಂತ ಹೆಚ್ಚು ಇರುವಂತ ಒಂದು ಸೈನ್ಯ ಆ ಅಧೋಲೋಕದಿಂದ ಬರುವಂತದ್ದಾಗಿದೆ. ಆ ಸೈನ್ಯ ಏನು ಎಂಬುದಾಗಿ ಹೇಳುವಾಗ ಸೈತಾನನ ದುರಾತ್ಮಗಳ ಸೈನ್ಯ, ದ ಡೆಮನ್ಸ್ ಎಂಬುದಾಗಿ ಇಂಗ್ಲಿಷ್ ಪದದ ಉಚ್ಚಾರಣೆಯನ್ನ ಭಾಷೆ ಉಪಯೋಗಿಸಿರುವಂತದನ್ನ ನಾವು ನೋಡ್ತೇವೆ. ದ ಡೆಮನ್ಸ್ ಎಂಬುದಾಗಿ ಅಂದ್ರೆ ನೋಡ್ರಿ, ಆತನ ಸೈನ್ಯವಾದಂತಹ ದೆವ್ವಗಳು, ಭೂತಗಳು, ನಾವ್ ಏನ್ ಹೇಳ್ತೇವೆ ಅಥವಾ ಏನು ನಾವು ಸತ್ಯವೇದದಲ್ಲಿ ಕೂಡ ನೋಡುವಂತರಾಗಿದ್ದೇವೆ. ಆ ರೀತಿಯಾಗಿ ಆ ದುರಾತ್ಮಗಳ ಸೈನ್ಯ ನೋಡ್ರಿ, ಇಡೀ ದುಷ್ಟ ಶಕ್ತಿ ಐಕ್ಯವಾಗಿ ಒಂದಾಗಿ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಅವರು ಮಾಡುವಂತ ಆ ವಿಪರೀತವಾದಂತಹ ಸಂಗತಿಗಳು ಘಟನೆಯ ಮಧ್ಯದಲ್ಲಿ ಯೇಸುಸ್ವಾಮಿಯನ್ನ ಅವಾಗ ರಕ್ಷಣೆ ಹೊಂದಿ ಜೀವಿಸುವಂತ ಅನೇಕರು ಜೀವಿಸ್ತಿರ್ತಾರೆ. ಅವರ ಸಂಖ್ಯೆ ಎಷ್ಟು ಎಂಬುದಾಗಿ ನಾವು 7ನೇ ಅಧ್ಯಾಯಕ್ಕೆ ಹೋಗುವಾಗ ನೋಡುವಂತವರಾಗಿರೋಣ. ಆ ಜೀವಿಸುವಾಗ ಈ ದುರಾತ್ಮಗಳ, ಈ ದುಷ್ಟ ಶಕ್ತಿಗಳ ಒಂದು ಕಾರ್ಯಗಳಿಗೂ ಅವರು ಒಳಪಡುವಂತವರಾಗಿರ್ಬೇಕು, ವಿರೋಧಗಳನ್ನ ಎದುರಿಸುವಂತವರಾಗಿರ್ಬೇಕು. ಅದೇ ಸಮಯದಲ್ಲಿ ದೇವರು ಲೋಕದ ಮೇಲೆ ತರುವಂತ ಆತನ ಕೋಪದ ಸಮಯಗಳಲ್ಲಿ ನಡೆಯುವಂತ ಘಟನೆಗಳನ್ನು ಕೂಡ ಈ ಪ್ರಿಯರು ಹಾದು ಹೋಗುವಂತವರಾಗಿರ್ಬೇಕು ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ. ಆದ್ರಿಂದ ನಮ್ಮ ಮುಂದೆ ಈ ಕೃಪಾಕಾಲ ಅನ್ನುವುದು ಕೊಡಲ್ಪಟ್ಟಿದೆ. ಕರ್ತನಾದ ಯೇಸು ಕ್ರಿಸ್ತನು ಎಂಬುವನಿದ್ದಾನೆ. ಸಂಕಟ ಕಾಲದಲ್ಲಿ ಸೈತಾನನು, ಆತನ ಎಲ್ಲಾ ಶಕ್ತಿಗಳು, ದುರಾತ್ಮಗಳು ಇದ್ದಾರೆ. ಕ್ರಿಸ್ತ ವಿರೋಧಿ ಇರುವಂತವನಾಗಿದ್ದಾನೆ. ಅಲ್ಲಿ ಕೃಪೆ ಅನ್ನುವಂಥದ್ದು ಇರುವುದಿಲ್ಲ. ಕೃಪೆ ಅನ್ನೋದು ತೆಗೆಯಲ್ಪಟ್ಟಿರ್ತದೆ. ಆದ್ರಿಂದ ಆ ರಕ್ಷಣೆಯನ್ನ ಈ ಸುಪ್ರಸನ್ನತೆಯ ಕಾಲದಲ್ಲಿ ನಾವು ಪಡ್ಕೊಳ್ತೀವೋ, ಇಲ್ಲ ಒಂದು ವೇಳೆ ಅವಕಾಶವಾಗುವುದಾದ್ರೆ ಅವಾಗ ನಾವು ಪಡ್ಕೊಳ್ತೀವೋ ಅನ್ನುವಂತಹ ಸಂಗತಿಗಳನ್ನ ನಾವು ಆಲೋಚನೆ ಮಾಡುವಂತವರಾಗಿರ್ಬೇಕು. ಯಾಕಂದ್ರೆ ನಾವು ನೋಡ್ತೇವೆ 15ನೇ ವಚನದಲ್ಲಿ 6ನೇ ಅಧ್ಯಾಯದಲ್ಲಿ ಯಾವ ಒಂದು ವ್ಯತ್ಯಾಸವಿಲ್ಲದೆ, ಯಾವ ತಾರತಮ್ಯವಿಲ್ಲದೆ ಅರಸನಾಗಲಿ, ಅಧಿಕಾರಿಗಳಾಗಲಿ, ಆಳುಗಳಾಗಲಿ, ಗುಲಾಮರಾಗಲಿ, ಬಡವನಾಗಲಿ, ಅಥವಾ ನಮ್ಮ ದೇಶದಲ್ಲಿ ಅನೇಕ ವರ್ಗಗಳನ್ನ ನಾವು ಮಾಡಿಕೊಂಡಿದ್ದೇವೆ. ಮೇಲ್ವರ್ಗ, ಮಧ್ಯಮ ವರ್ಗ, ಕೀಳು ವರ್ಗ, ಕೆಳದರ್ಜೆ, ಹೀಗೆ ನಾನಾ ತರವಾದಂತ ವರ್ಗಗಳುಂಟು. ಯಾರು ಏನು ಎಂಬುದಾಗಿ ನಾವು ನೋಡುವಂತವರಾಗಿಲ್ಲ. ಎಲ್ಲರಿಗೂ ಕೂಡ ಅಲ್ಲಿ ನಾವು ವಾಕ್ಯ ಓದುವಾಗ ಎಲ್ಲರಿಗೂ ಕೂಡ ಐಶ್ವರ್ಯವಂತನಾಗಿರ್ಲಿ, ಪರಾಕ್ರಮಶಾಲಿ ಆಗಿರ್ಲಿ, ಪ್ರಭುಗಳಾಗಿರ್ಲಿ, ಸಹಸ್ರಾಧಿಪತಿಗಳಾಗಿರ್ಲಿ, ಭೂರಾಜರಾಗಿರ್ಲಿ, ಎಲ್ಲರ ಮೇಲೆ ದೇವರ ಕೋಪ ಪ್ರಕಟಗೊಳ್ಳುವಾಗ ಅವರು ಭಯಪಡುವಂತ ಸಂಗತಿಯನ್ನ ನಾವು ನೋಡುವಂತವರು ನಾವಾಗಿದ್ದೇವೆ ಪ್ರಿಯರೇ. ನೋಡ್ರಿ, ಅಲ್ಲಿ ಕೆಳಗಡೆ ನಾವು 16 ಮತ್ತು 17 ವಚನ ಮತ್ತೊಮ್ಮೆ ಓದಿಕೊಳ್ಳೋಣ. ಓಡಿ ಹೋಗಿ ತಮ್ಮನ್ನ ಮರೆ ಮಾಡಿಕೊಂಡು, ನೋಡ್ರಿ ಅಲ್ಲಿ ಸ್ವಲ್ಪ 15ನೇ ವರ್ಷದಿಂದ ಮಧ್ಯಭಾಗದಿಂದ ನಾನು ಓದ್ತೇನೆ. ಎಲ್ಲಾ ದಾಸರು ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ
ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನ ಮರೆ ಮಾಡಿರಿ ಎಂಬುದಾಗಿ ಅವರು ಕೂಗಿಕೊಳ್ಳುವಂಥದ್ದನ್ನ ಅಥವಾ ಪ್ರಾರ್ಥಿಸುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ. ನಾವು ಕ್ರಿಸ್ತ ವಿರೋಧಿಯ ಅಡಿಯಲ್ಲಿ ಬಹಳ ಶಾಂತಿ ಸಮಾಧಾನದಿಂದ ಇರುತ್ತೇವೆ ಎಂಬುದಾಗಿ ನೆನೆಸಿದಂತಹ ಆ ಜನಾಂಗ, ಕರ್ತನಾದ ಯೇಸು ಕ್ರಿಸ್ತನನ್ನ ತಿರಸ್ಕರಿಸಿದಂತಹ ಆ ಜನಾಂಗ, ಸಮಾಧಾನ ನಮಗೆ ದೊರಕ್ತದೆ ಎಂಬುದಾಗಿ ಹೇಳಿಕೊಂಡು ಸಮಾಧಾನ ಪ್ರಭುವಾಗಿರುವಂತಹ ಯೇಸು ಕ್ರಿಸ್ತನನ್ನ ತಿರಸ್ಕರಿಸಿದಂತಹ ಜನಾಂಗ, ಈಗ ಅವರ ಮನಸ್ಸಿಗೆ ಗೊತ್ತಾಗ್ತಾ ಇದೆ ಏನಂದ್ರೆ ಈ ತರವಾದಂತ ಘಟನೆಗಳನ್ನ ಕಾರ್ಯ ಮಾಡಲು ಶಕ್ತನಾದಂತವನು ಒಬ್ಬನೇ ಇದ್ದಾನೆ. ಅವನು ಯಾರು ಎಂಬುದಾಗಿ ಹೇಳುವಾಗ ಯಜ್ಞದ ಕುರಿ ಎಂಬುದಾಗಿ ಅವರಿಗೆ ಗೊತ್ತಾಗುವಂತಹ ಸಂಗತಿಗಳನ್ನ ನಾವಿಲ್ಲಿ ನೋಡುವಂತವರು ನಾವಾಗಿದ್ದೇವೆ ಪ್ರಿಯರೇ. ಒಂದು ವಾಕ್ಯವನ್ನ ನೋಡೋಣ. ಯೆಶಾಯನ ಗ್ರಂಥದಲ್ಲಿ ಆತನು ಹೇಳ್ತಾನೆ, 2ನೇ ಅಧ್ಯಾಯ, ಯೆಶಾಯನ ಗ್ರಂಥ 2ನೇ ಅಧ್ಯಾಯ 17ನೇ ವಚನದಿಂದ 21ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ. ಯೆಶಾಯ 2:17-21 ಹೇಳಲ್ಪಟ್ಟಂತ ಪ್ರವಾದನೆ: ಸಾಮಾನ್ಯರ ಗರ್ವವು ಕುಗ್ಗುವುದು, ಮುಖಂಡರ ಅಹಂಕಾರವು ತಗ್ಗುವುದು. ಯೆಹೋವನೊಬ್ಬನೇ ಆ ದಿನದಲ್ಲಿ ಉನ್ನತೋನ್ನತನಾಗಿರುವನು. ವಿಗ್ರಹಗಳು ಸಂಪೂರ್ಣವಾಗಿ ಹೋಗಿಬಿಡುವವು. ಯೆಹೋವನು ಭೂಮಂಡಲವನ್ನು ಕಂಪನ ಮಾಡುವುದಕ್ಕೆ ಹೇಳುವಾಗ ಮನುಷ್ಯರು ಆತನ ಭಯಂಕರತನಕ್ಕೂ ಅತ್ಯುನ್ನತ ಮಹಿಮೆಗೂ ಹೆದರಿ ಬಂಡೆಗಳ ಗವಿಗಳಲ್ಲಿಯೂ ನೆಲದ ಹಳ್ಳ ಕೊಳ್ಳಗಳಲ್ಲಿಯೂ ಸೇರಿಕೊಳ್ಳುವುದು ಎಂಬುದಾಗಿರುವಂತಹ ಆ ಮಾತು ಅಕ್ಷರಶಃ ಈ ದಿನಮಾನಗಳಲ್ಲಿ ಅದು ನಡೆಯುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದೆ. ದೇವರ ಕೋಪ ಎಂಬುದಾಗಿ ಹೇಳುವಾಗ ಅದನ್ನ ಪ್ರಕಟಿಸುವಂತವನು ಯಜ್ಞದ ಕುರಿಯಾದಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಾನೇ ಆಗಿದ್ದಾನೆ. ಪ್ರಕಟಣೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರ್ತೇವೆ, ಆ ಒಂದು ಸುರುಳಿಯನ್ನ ಅವನ ಕೈಗೆ ಕೊಡಲ್ಪಟ್ಟಿದೆ. ತಂದೆಯಾದ ದೇವರು ಆತನಿಗೆ ಪರಿಪೂರ್ಣವಾದ ಸಂಪೂರ್ಣವಾದ ಅಧಿಕಾರವನ್ನ ಕೊಟ್ಟಿದ್ದಾನೆ. ಆ ಸುರುಳಿ ಅನ್ನುವಂಥದ್ದು ಒಂದು ವೇಳೆ ಈ ಲೋಕದ ಹಕ್ಕುಪತ್ರವಾಗಿದೆ ಎಂಬುದಾಗಿ ನಾವು ಅಧ್ಯಯನ ಮಾಡುವಾಗ ತಿಳ್ಕೊಳ್ಳುವಂತರಾಗಿದ್ದೇವೆ. ದ ಟೈಟಲ್ ಡೀಡ್ ಆಫ್ ದಿಸ್ ಅರ್ತ್ ಎಂಬುದಾಗಿ. ಆ ಹಕ್ಕುಪತ್ರ ಸೈತಾನನು ಆದಾಮನನ್ನ ಪಾಪದಲ್ಲಿ ಕೆಡವಿದಾಗ ಆತನ ಅದನ್ನ ಕಸಿದುಕೊಂಡಿದ್ದಂತ ಹಕ್ಕುಪತ್ರವನ್ನ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸೈತಾನನನ್ನ ಸೋಲಿಸಿದಾಗ ಆ ಹಕ್ಕುಪತ್ರವನ್ನ ಪಡಕೊಂಡಂತವನಾಗಿ ತಂದೆಯಾದ ದೇವರ ಕೈಗೆ ಒಪ್ಪಿಸಿದಂತವನಾಗಿದ್ದಾನೆ. ತಂದೆಯಾದ ದೇವರ 5ನೇ ಅಧ್ಯಾಯದಲ್ಲಿ ಆ ಹಕ್ಕುಪತ್ರವನ್ನ ತಿರುಗಿ ಅಥವಾ ಆ ಸುರುಳಿಯನ್ನ ತಿರುಗಿ ಕರ್ತನಾದ ಯೇಸು ಕ್ರಿಸ್ತನು ಅಂದ್ರೆ ಯಜ್ಞದ ಕುರಿಯಾದ ಆತನಿಗೆ ಕೊಡುವಾಗ ಆ ಯಜ್ಞದ ಕುರಿಯಾದ ಆತನು ಒಂದೊಂದು ಸುರುಳಿಯನ್ನ ಒಂದೊಂದು ಮುದ್ರೆಯನ್ನ ಹೊಡೆಯುತ್ತಾ ಹೋಗುವಾಗ ಈ ಲೋಕದ ಮೇಲೆ ಆ ಕೋಪವನ್ನ ಆ ದೇವರು ಬೀರುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಕೋಪ ಮಾಡಿಕೊಂಡದ್ದನ್ನ ನಾವೆಲ್ಲೂ ನೋಡುವುದಿಲ್ಲ. ಯಾಕಂದ್ರೆ ಅಷ್ಟು ಕರುಣಾಮಯಿ, ದೀರ್ಘಶಾಂತನು, ಪ್ರೀತಿಪೂರ್ಣನು, ದಯಾಪರನು, ದಯಾಮಹಿಯು ಆದಂತಹ ಕೃಪೆಯುಳ್ಳಂತಹ ದೇವರು ಆತನಾಗಿದ್ದಾನೆ ಪ್ರಿಯರೇ. ಆತನು ಇನ್ನೂ ನೊಂದುಕೊಳ್ಳುತ್ತಿದ್ದ, ದುಃಖ ಪಡುತ್ತಿದ್ದ, ಕಣ್ಣೀರು ಸುರಿಸ್ತಿದ್ದ. ಮನುಷ್ಯರ ಪಾಪಗಳನ್ನ ನೋಡುವಾಗ, ಇಸ್ರಾಯೇಲರ ಪಾಪಗಳನ್ನ ನೋಡುವಾಗ, ಯೆರೂಸಲೇಮಿನ ಸ್ಥಿತಿಗಳನ್ನ ನೋಡುವಾಗ, ತನ್ನ ಮಿತ್ರನಾದಂತ ಲಾಜರನು ಸತ್ತು ಹೋಗುವಾಗ ಕಣ್ಣೀರಿಟ್ಟನು ಎಂಬುದಾಗಿ ಕೂಡ ನಾವು ನೋಡುವಂತರಾಗಿದ್ದೇವೆ. ಇಂತಹ ಕರ್ತನಾದ ಯೇಸು ಕ್ರಿಸ್ತನು ಕೋಪವನ್ನು ಮಾಡಿಕೊಳ್ಳುತ್ತಾನೆ ಎಂಬುದಾಗಿ ಹೇಳುವುದಾದ್ರೆ, ಆ ಕೋಪ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಕೊಡಬೇಕಾದಂತ ಎಲ್ಲಾ ಅವಕಾಶವನ್ನ ಈ ಲೋಕದ ಜನರಿಗೆ ಆತನು ಕಲ್ಪಿಸಿ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರು ನಾವು ಆಗಿರ್ಬೇಕು. ಒಂದು ವೇಳೆ 4 ಸುವಾರ್ತೆಗಳಲ್ಲಿ ನಾವು ಕಲಿಯುತ್ತಾ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನು ಕೋಪಿಸಿಕೊಂಡಂತ ಒಂದೇ ಒಂದು ಪ್ರಸಂಗವನ್ನ ನಾವು 4 ಸುವಾರ್ತೆಗಳಲ್ಲಿ ನಾವು ನೋಡ್ತೇವೆ. ಅದು ಯಾವಾಗ ಎಂಬುದಾಗಿ ಹೇಳುವಾಗ ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 12-13 ವಚನ, ಯೋಹಾನ್ ಸುವಾರ್ತೆ 2ನೇ ಅಧ್ಯಾಯ 13-17 ವಚನ. ಆ ದೇವಾಲಯಕ್ಕೆ ಹೋಗುವಾಗ ತಂದೆಯ ಮನೆಯನ್ನ ನೀವು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ ಎಂಬುದಾಗಿ ಆತನು ಕೋಪಿಸಿಕೊಂಡಂತವನಾಗಿ ಆ ಒಂದು ಹಗ್ಗವನ್ನ ತೆಗೆದು ಕೈಯಲ್ಲಿ ಚಾಟಿಯಾಗಿ ಮಾಡಿಕೊಂಡು ಎಲ್ಲರನ್ನ ಹೊಡೆದು ಓಡಿಸುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅವರ ಹಣವೆಲ್ಲ ಚಿಲ್ಲಾಪಿಲ್ಲಿ ಆಯ್ತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಯಾಕಂದ್ರೆ ಅಲ್ಲಿ ಹಣವೆಲ್ಲ ಚಿಲ್ಲಾಪಿಲ್ಲಿ ಆಯ್ತು ಎಂಬುದಾಗಿ ಒಂದು ಮಾತನ್ನ ನಾವು ಓದುವಾಗ ಗ್ರಹಿಸಿಕೊಳ್ಳಬೇಕಾದ್ದೇನೆಂದ್ರೆ, ಆತನ ಉದ್ದೇಶ ಅವರ ಹಣವನ್ನ ಇವನು ಪಡ್ಕೊಳ್ಳಬೇಕೆಂಬುದಾಗಿ ಮಾಡಿದಂಥದ್ದಲ್ಲ, ಅಥವಾ ಆ ಸ್ಥಳ ತನ್ನದಾಗಿದೆ ಅದನ್ನ ಸ್ವಾಧೀನಪಡಿಸಿಕೊಳ್ಳಬೇಕೆಂಬುದಾಗಿ ಮಾಡಿದಂಥದ್ದಲ್ಲ. ಆದ್ರೆ ಅದರ ಹಿಂಬದಿ ಇರುವಂತ ಆತನ ಉದ್ದೇಶ ದೇವರ ಆಲಯ, ದೇವರ ಮನೆ, ಪ್ರಾರ್ಥನಾ ಮಂದಿರ ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿರುವಂತಹ ಆತ್ಮಿಕ ಸತ್ಯತೆಗಳನ್ನ ತೋರಿಸಿಕೊಡುವಂತಹ ಒಂದು ಸಂಗತಿ. ಅಲ್ಲಿಯೂ ಕೂಡ ಕೋಪಿಸಿಕೊಂಡ ಎಂಬುದಾಗಿ ಹೇಳುವಾಗ
ಆತನು ಪಾಪಕ್ಕೆ ಮೂಲವಾದಂತ ಕೋಪವನ್ನ ಆತನು ಮಾಡಿಕೊಳ್ಳಲೇ ಇಲ್ಲ. ಯಾಕಂದ್ರೆ ಆತನು ಪಾಪ ಮಾಡ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಇಟ್ ವಾಸ್ ಎ ರೈಚಿಯಸ್ ಆಂಗರ್, ಅಂದ್ರೆ ನೀತಿ ಉಳ್ಳಂತ ಕೋಪ ಅದಾಗಿತ್ತು ಅಷ್ಟೇನೆ. ಅವರನ್ನ ಗದರಿಸುವಂತ ಸಂಗತಿ ಆ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದನು ಎಂಬುದಾಗಿ ನೋಡ್ತೇವೆ. ಆತನ ಎರಡನೇ ಸಲ ಕೋಪಿಸಿಕೊಳ್ಳುವಂಥದ್ದೇ ಈ ಸಂಕಟ ಮತ್ತು ಮಹಾ ಸಂಕಟ ಕಾಲದಲ್ಲಿ ಎಂಬುದಾಗಿ, ಯಹೂದ ಕುಲದ ಸಿಂಹವಾಗಿ ದಾವೀದನ ವಂಶದಲ್ಲಿ ಅಂಕುರಿಸಿದವನಾಗಿ ಆತನು ಆ ಕೋಪವನ್ನ ಆತನು ಮಾಡಿಕೊಳ್ಳುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. ನೋಡಿ, 17ನೇ ವಚನ, 6ನೇ ಅಧ್ಯಾಯ 17ನೇ ವಚನ ಮತ್ತೆ ಹೋದನ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈಗ ಆ ಸಂಕಟ ಮಹಾಸಂಕಟ ಕಾಲದ ಜನರಿಗೆ ಅವರ ಮನಸ್ಸಿಗೆ ಈಗ ಅರ್ಥವಾಗ್ತಾ ಇದೆ, ಈ ಸತ್ಯ ದೇವರು ಯಾರು ಎಂಬುದಾಗಿ ಅವ್ರಿಗೆ ಗೊತ್ತಾಗ್ತಾ ಇದೆ. ಆದರೂ ಕೂಡ ಅನೇಕರು ಕರ್ತನಾದ ಯೇಸು ಕ್ರಿಸ್ತನನ್ನ ಆ ಕಠಿಣವಾದಂತ ಸಮಯಗಳಲ್ಲಿ ಅಂಗೀಕರಿಸುವುದಿಲ್ಲ. ನಾವು ಮುಂದೆ ಕಲಿಯುತ್ತಾ ಹೋಗುವಾಗ ನಾವು ನೋಡ್ತೇವೆ, 7 ವರ್ಷದ ಆ ಸಂಕಟ ಮಹಾಸಂಕಟ ಕಾಲ ಕಲಿಯುತ್ತಾ ಹೋಗುವಾಗ ನಾವು ನೋಡ್ತೇವೆ, ಆತನನ್ನ ಅಂಗೀಕರಿಸಿದ ಬದಲಾಗಿ ದೇವರ ನಾಮವನ್ನ ಇನ್ನೂ ದೂಷಿಸ್ತಾರೆ. ಯಾಕೆ ದೂಷಿಸ್ತಾರೆ ಎಂಬುದಾಗಿ ಹೇಳುವಾಗ, ಕ್ರಿಸ್ತ ವಿರೋಧಿಯ ಗುಣ ಅದೇನೆ. ಆತನ ಹಣೆಯ ಮೇಲೆ ಅಥವಾ ಬಾಯಿಯಲ್ಲಿ ದೂಷಣೆಯನ್ನಾಡುವಂತ ನಾಮಗಳು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತ ವಿರೋಧಿ ದೇವರನ್ನ ದೂಷಿಸ್ತಾನೆ, ಪರಲೋಕವನ್ನ ದೂಷಿಸ್ತಾನೆ, ಪರಲೋಕದಲ್ಲಿ ವಾಸಿಸುವಂತವರನ್ನ ದೂಷಿಸ್ತಾನೆ, ಪರಲೋಕದಲ್ಲಿರುವ ದೇವಾಲಯವನ್ನ ದೂಷಿಸ್ತಾನೆ. ನೋಡ್ರಿ, ಹೀಗೆ ನಾನಾ ತರವಾದ ದೂಷಣೆಯ ಮಾತುಗಳನ್ನ ಆಡುವಂಥದ್ದೇ ಕ್ರಿಸ್ತ ವಿರೋಧಿಯ ಕೆಲಸ. ಅವನನ್ನ ಹಿಂಬಾಲಿಸುವಂತವರು ಕೂಡ ಅದನ್ನೇ ಆ ಸಮಯಗಳಲ್ಲಿ ಸಂಕಟ ಮಹಾಸಂಕಟ ಕಾಲದಲ್ಲಿ ಮಾಡುವಂತವರಾಗಿ, ಆ ಕೋಪಿಸಿಕೊಂಡಂತ ದೇವರನ್ನ ನಂಬುವುದಕ್ಕೆ ಬದಲಾಗಿ, ಒಪ್ಪಿಕೊಳ್ಳುವುದಕ್ಕೆ ಬದಲಾಗಿ ಅವನನ್ನು ದೂಷಿಸ್ತಾರೆ ಎಂಬುದಾಗಿ ವಾಕ್ಯಗಳಲ್ಲಿ ನಾವು ಮುಂದೆ ನೋಡುತ್ತಾ ಬರುವಂತವರು ನಾವು ಆಗಿದ್ದೇವೆ. ನೋಡ್ರಿ, ಮನುಷ್ಯನ ಹೃದಯ ಎಷ್ಟು ಕಠಿಣವಾಗಿದೆ. ಅಂತಹ ಕಠಿಣವಾದಂತ ಹೃದಯಕ್ಕಾಗಿ, ಅದರ ಮಾರ್ಪಾಡಿಗಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನ ಕ್ರೂಜೆ ಕಂಬದ ಮೇಲೆ ಕೊಟ್ಟನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಮ್ಮ ಹೃದಯಗಳು ಅದೇ ರೀತಿ ಇದ್ದದ್ದು, ನಮ್ಮಲ್ಲೂ ಯಾವ ವ್ಯತ್ಯಾಸವಿರಲಿಲ್ಲ. ನಾವು ತೀತನ ಪತ್ರಿಕೆಯಲ್ಲಿ ಓದುವಾಗ ಓದ್ತೇವೆ, ನಮ್ಮಲ್ಲೂ ಯಾವ ವ್ಯತ್ಯಾಸವಿರಲಿಲ್ಲ. ನಮ್ಮಲ್ಲೂ ಅದೇ ತರ ಮನಸ್ಸುಗಳಿದ್ದದ್ದು, ಅದೇ ತರ ದುಷ್ಕೃತ್ಯ ಇದ್ದದ್ದು, ಅದೇ ತರ ಹೃದಯ ಇದ್ದದ್ದು, ಅದೇ ತರ ಕಠಿಣತೆ ಇದ್ದದ್ದು, ಅದೇ ತರ ದೂಷಣೆ ಇದ್ದದ್ದು. ಆದ್ರೆ ಪವಿತ್ರಾತ್ಮನು ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡಿ ನಮ್ಮಲ್ಲಿ ಮಾನಸಾಂತರವನ್ನ ಹುಟ್ಟಿಸಿ, ಅರುವನ್ನ ಹುಟ್ಟಿಸಿ, ಆ ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸುವಂತ ಮಾರ್ಗವನ್ನ ನಿನ್ನ ಹೃದಯಗಳಲ್ಲಿ ಆತ ಮಾಡಿಕೊಟ್ಟಿರುವಾಗ, ನಾನು ನೀನು ಎಷ್ಟು ವಿಶೇಷವಾಗಿ ಆ ಕರ್ತನಿಗಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗಿರ್ಬೇಕು ಎಂಬುದಾಗಿ ನಾವು ನೆನೆಸಿಕೊಳ್ಳುವಂತವ್ರು ನಾವಾಗಿರ್ಬೇಕು ಪ್ರಿಯರೇ. ನೋಡ್ರಿ, ಹೀಗೆ ಅಲ್ಲಿ ಹೇಳುವಾಗ ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ ಎಂಬುದಾಗಿ. ಮಹಾದಿನ ಎಂಬುದಾಗಿ ಹೇಳುವಾಗ ಇಟ್ ಈಸ್ ದ ಲಾರ್ಡ್ಸ್ ಡೇ ಅಥವಾ ಡೇ ಆಫ್ ದ ಲಾರ್ಡ್ ಎಂಬುದಾಗಿ ನಾವು ಏನ್ ಹೇಳ್ತೇವೆ ಅದು. ಮಹಾದಿನ ಎಂಬುದಾಗಿ ಹೇಳುವಾಗ ಬರೀ 24 ಗಂಟೆಯ ಒಂದು ದಿನವಲ್ಲ, ಅದು 7 ವರ್ಷಗಳ ಕಾಲ ಇರುವಂತ ಆ ಸಮಯಗಳು, ಆ ದಿನಗಳು ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳುವಂತವರಾಗಿರ್ಬೇಕು. ಇನ್ನು ಮುಂದೆ 7 ವರ್ಷಗಳ ಕಾಲ ಈ ತರವಾದಂತ ಹಿಂಸೆಗಳನ್ನ ಈ ಲೋಕದ ಮೇಲೆ, ಈ ಲೋಕದ ಜನರು ಅದನ್ನ ತಾಳಿಕೊಳ್ಳುವಂತವರಾಗಿರ್ತಾರೆ. ಅವ್ರು ಹೇಳ್ತಾರೆ, ನೋಡ್ರಿ, ಅವ್ರಿಗೆ ಸಹಿಸಿಕೊಳ್ಳೋದಕ್ಕಾಗಲ್ಲ. ಅವ್ರು ಹೇಳ್ತಾರೆ, ಅವರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂಬುದಾಗಿ. ಇವೆಲ್ಲವೂ ಕೂಡ ನಾವು ಪ್ರವಾದನೆಗಳಲ್ಲಿ ತಿಳಿಸಲ್ಪಟ್ಟಿರೋದನ್ನ ನೋಡ್ತೇವೆ. ನಹೂಮ ಗ್ರಂಥ 1ನೇ ಅಧ್ಯಾಯ 6ನೇ ವಚನದಲ್ಲಿ ಅದನ್ನ ಓದ್ತೇವೆ. ನಹೂಮ 1ನೇ ಅಧ್ಯಾಯ 6ನೇ ವಚನ. ಅನಂತರ ಮಲಾಕಿ 3ನೇ ಅಧ್ಯಾಯ 2ನೇ ವಚನದಲ್ಲಿ ಓದ್ತೇವೆ. ನಾನು ಒಂದು ವಾಕ್ಯವನ್ನ ಮಾತ್ರ ಓದ್ತೇನೆ. ಮಲಾಕಿ 3ನೇ ಅಧ್ಯಾಯ 2ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಓದ್ತೇವೆ ನೋಡ್ರಿ, ಮಲಾಕಿ 3:2. ಆತನು ಬರುವ ದಿನವನ್ನು ಯಾರು ತಾಳಾರು, ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು, ಆತನು ಅಕ್ಕಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ ಎಂಬುದಾಗಿ. ನೋಡ್ರಿ, ಮಲಾಕಿ ಗ್ರಂಥದಲ್ಲಿರುವಂತ ಒಂದು ವಿಶೇಷತೆ ಏನಂದ್ರೆ, ದ ಲಾರ್ಡ್ ಆಫ್ ದ ಹೋಸ್ಟ್ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಅಥವಾ ಯೆಹೋವ ದೇವರನ್ನ ಸಂಬೋಧಿಸಲ್ಪಟ್ಟಿದೆ. ಲಾರ್ಡ್ ಆಫ್ ದ ಹೋಸ್ಟ್ ಎಂಬುದಾಗಿ ಹೇಳುವಾಗ ಸೇನಾಧೀಶ್ವರನಾದ ಕರ್ತನು ಎಂಬುದಾಗಿ. ಸೇನಾಧೀಶ್ವರನಾದ ಕರ್ತನು ಎಂಬುದಾಗಿರುವಂತ ಪದ ಪ್ರಯೋಗ ಮಲಾಕಿ ಗ್ರಂಥದಲ್ಲಿ ಅನೇಕ ಸಲ ಅದು ಬರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದೆ. ಮೊಟ್ಟ ಮೊದಲು ಸೇನಾಧೀಶ್ವರನಾದ ಯೆಹೋವನು ಎಂಬುದಾಗಿ ಪದವನ್ನು ಉಪಯೋಗಿಸಿದಂತವಳು ಹನ್ನಳು. ಸೇನಾಧೀಶ್ವರನಾದ ಯೆಹೋವನು, ಲಾರ್ಡ್ ಆಫ್ ದ ಹೋಸ್ಟ್ ಎಂಬುದಾಗಿ ಹೇಳುವಾಗ ಸೈನ್ಯಗಳನ್ನ ಅವನ ಹಿಂದೆ ಇಟ್ಟುಕೊಂಡಿರುವಂತ ಯೆಹೋವನು ಎಂಬುದಾಗಿ ಅರ್ಥ. ಆ ಸೇನಾಧೀಶ್ವರನಾದ ಯೆಹೋವನನ್ನ ತಿರಸ್ಕರಿಸುವಾಗ ಈ ಲೋಕದ ಮೇಲೆ ಇಸ್ರಾಯೇಲರು
ದೇವರ ಆ ಕೋಪವನ್ನ ಈಗ ಮುಂದೆ ಆ ಸೇನಾಧೀಶ್ವರನಾದ ಯೆಹೋವನು ಈ 7 ವರ್ಷಗಳ ಕಾಲದಲ್ಲಿ ಆತನು ಪ್ರಕಟ ಮಾಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತರಾಗಿದ್ದೇವೆ. ಅದಕ್ಕೆ ಮಲಾಕಿ 3ನೇ ಅಧ್ಯಾಯ 2ನೇ ವರ್ಷದಲ್ಲಿ ಆ ರೀತಿಯಾಗಿ ಆತನ ಕುರಿತು ಇರುವಂತಹ ಮಾತುಗಳನ್ನ ನಾವು ಓದುವಂತರಾಗಿದ್ದೇವೆ. 3ನೇ ಅಧ್ಯಾಯ 2ರಿಂದ ಮತ್ತೆ ಮುಂದೆ ಓದ್ಕೊಂಡೋಗಿ 5ನೇ ವರ್ಷದ ತನಕ ಅನೇಕ ಸತ್ಯತೆಗಳನ್ನ ನಾವಲ್ಲಿ ನೋಡ್ತಾ ಬರುವಂತವರು ನಾವು ಆಗಿದ್ದೇವೆ ಪ್ರಿಯರೇ. ಯೆಶಾಯನ ಗ್ರಂಥ 40ನೇ ಅಧ್ಯಾಯ 15ನೇ ವರ್ಷದ ಒಂದು ಮಾತು ಹೇಳ್ತದೆ, ಅದನ್ನು ಕೂಡ ಓದಿಕೊಳ್ಳುವಂತರಾಗಿರೋಣ. ಯೆಶಾಯ 40ನೇ ಅಧ್ಯಾಯ 15ನೇ ವಚನ ನಾವಲ್ಲಿ ಹೀಗೆ ಓದುವಂತವರಾಗಿದ್ದೇವೆ. ನೋಡ್ರಿ, ಮನುಷ್ಯನು ತನ್ನ ಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ಳುವಾಗ ಯೆಶಾಯನು ಈ ರೀತಿ ಹೇಳ್ತಾನೆ, ಆಹಾ, ಆತನ ಗಣನೆಯಲ್ಲಿ ಜನಾಂಗಗಳು ಕಪಿಲೆಯಿಂದ ಉದುರುವ ತುಂತರಿನಂತೆಯೂ ತ್ರಾಸಿನ ತಟ್ಟೆಯ ಧೂಳಿನ ಹಾಗೂ ಇರುತ್ತವೆ ಎಂಬುದಾಗಿ. ಆ ದಿನಗಳಲ್ಲಿ ಜನಾಂಗಗಳು ನಾವೇ ಶಕ್ತಿವಂತರು, ನಾವೇ ಬಲಶಾಲಿಗಳು, ಸೈತಾನನು, ಕ್ರಿಸ್ತ ವಿರೋಧಿ, ಆತನ ಅನ್ಯಾಯ ಅಂತ ಸುಳ್ಳು ಪ್ರವಾದಿ, ಅನೇಕ ದುರಾತ್ಮಗಳು ಇವೆಲ್ಲರೂ ಸೇರಿಕೊಂಡು ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ದುರಾತ್ಮರು ಸೇರಿಕೊಂಡು ಮಾಡುವಂತ ಕಾರ್ಯ, ಅದನ್ನು ನೋಡುವಾಗ ಮನುಷ್ಯನು ಅವನನ್ನು ಹಿಂಬಾಲಿಸುವಾಗ ಆ ಮನುಷ್ಯ ದೇವರ ದೃಷ್ಟಿಯಲ್ಲಿ ಏನೂ ಇಲ್ಲದಂತವನಾಗಿದ್ದಾನೆ, ಕಪಿಲೆಯಿಂದ ಉದುರುವ ತುಂತರಿನಂತಿದ್ದಾನೆ, ಅನಂತರ ತ್ರಾಸಿನ ಮೇಲಿನ ಧೂಳಿನೋಪಾದಿಯಲ್ಲಿದ್ದಾನೆ ಎಂಬುದಾಗಿ ನಾವು ಈ ವಾಕ್ಯದಿಂದ ತಿಳ್ಕೊಳ್ಳುವಂತವರಾಗಿದ್ದೇವೆ ಪ್ರೇರೆ. ನೋಡ್ರಿ, ಸಮಾಧಾನವೆಂಬುದಾಗಿ ಮೋಸ ಮಾಡಿಕೊಂಡು ಬಂದಂತಹ ಕ್ರಿಸ್ತ ವಿರೋಧಿಯನ್ನ ಜನರು ಹಿಂಬಾಲಿಸುವಾಗ ದೇವರು ಅವರ ಮೇಲೆ ತನ್ನ ಕೋಪವನ್ನ ಪ್ರಕಟಪಡಿಸುವಂತವನಾಗಿ ಆ ಸಮಾಧಾನ ಅವರ ಮಧ್ಯದಿಂದ ತೆಗೆದು ಹಾಕಲ್ಪಡುವಂಥದ್ದನ್ನ ನಾವು ನೋಡ್ತೇವೆ. ಯಾಕಂದ್ರೆ ಪ್ರಪಂಚ ಈ ಲೋಕಕ್ಕೆ ಸಮಾಧಾನವನ್ನ ಉಂಟು ಮಾಡಬೇಕೆಂಬುದಾಗಿ ಪ್ರಪಂಚದ ಎಲ್ಲಾ ದೇಶಗಳು ಪ್ರಯತ್ನ ಪಡ್ತವೆ. ಎಲ್ಲಾ ದೇಶಗಳು ಮೊದಲನೇ ಮಹಾಯುದ್ಧವಾದಾಗ ಇಂಥ ಯುದ್ಧ ಇನ್ನೆಂದಿಗೂ ಆಗಬಾರದು ಎಂಬುದಾಗಿ ಅನೇಕ ದೊಡ್ಡ ದೊಡ್ಡ ರಾಷ್ಟ್ರಗಳು ಸೇರಿಕೊಂಡು ಅವರದೇ ಆದಂತ ಒಂದು ಒಕ್ಕೂಟವನ್ನ ಅವರು ಪ್ರಾರಂಭಿಸಿ ದ ಫೆಡರೇಷನ್ ಆಫ್ ನೇಷನ್ಸ್ ಎಂಬುದಾಗಿ ಅಥವಾ ಕಾನ್ಫೆಡರೇಷನ್ ಆಫ್ ನೇಷನ್ಸ್ ಎಂಬುದಾಗಿ ಮಾಡಿಕೊಂಡು ಆ ಒಂದು ಕಾನ್ಫೆಡರೇಷನ್ಗಳ ಮುಖಾಂತರ ಇನ್ನು ಮುಂದೆ ಯುದ್ಧಗಳಾಗಬಾರದು, ಶಾಂತಿ ಸಮಾಧಾನದಲ್ಲಿ ನಾವು ಜೀವಿಸಬೇಕೆಂಬುದಾಗಿ ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಮನುಷ್ಯನಿಗೆ ಅದು ತಡೆಯಲಿಕ್ಕೆ ಆಗೋದಿಲ್ಲ. ಸಮಾಧಾನವನ್ನ ಲೋಕದಲ್ಲಿ ತರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಸಮಾಧಾನ ಪ್ರಭುವಾಗಿ ಬಂದಂತ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದ ಜನಾಂಗದವರು ತಿರಸ್ಕರಿಸಿದ್ದರಿಂದ ಆ ಸಮಾಧಾನವನ್ನ ದೇವರು ತನ್ನ ಮಕ್ಕಳಿಗೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಉಂಟೆ ಹೊರತು ಪ್ರಪಂಚದ ಜನರಿಗೆ ಅದು ಸಿಗಲಿಕ್ಕೆ ಅದು ಎಂದಿಗೂ ಸಾಧ್ಯವಿಲ್ಲ. ಲೋಕದ ಸಮಾಧಾನಕ್ಕೂ ನಾನು ಕೊಡುವ ಸಮಾಧಾನಕ್ಕೂ ವ್ಯತ್ಯಾಸವಿದೆ ಎಂಬುದಾಗಿ ಲೂಕನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆತನು 14ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾ ಬರುವಂತ ಮಾತನ್ನ ನಾವು ನೋಡುವಂತರಾಗಿದ್ದೇವೆ. ನೋಡ್ರಿ, ಆ ರೀತಿ ಹೇಳಿಕೊಂಡಿದ್ದಂತ ಮೊದಲನೇ ಮಹಾಯುದ್ಧ ಆದ ಮೇಲೆ 1939ನೇ ಇಸ್ವಿಯಲ್ಲಿ 2ನೇ ಮಹಾಯುದ್ಧವೂ ಕೂಡ ನಡೆಯುವಂತದ್ದಾಗಿದೆ. 2ನೇ ಮಹಾಯುದ್ಧ ಆದ ಮೇಲೆಯೇ ಈ ಲೋಕದಲ್ಲಿ ಅವರು ಸ್ಥಾಪನೆ ಮಾಡಿದ್ದಂಥದ್ದು UNO, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಎಂಬುದಾಗಿ, ಅಂದ್ರೆ ವಿಶ್ವಸಂಸ್ಥೆ ಎಂಬುದಾಗಿ ಸ್ಥಾಪಿಸಿಕೊಂಡು ಅದರಲ್ಲಿ ಭದ್ರತಾ ಸಂಸ್ಥೆ, ಅನಂತರ ಆರೋಗ್ಯ ಸಂಸ್ಥೆ, ಅನಂತರ ಆರ್ಥಿಕ ಸಂಸ್ಥೆ, ಹೀಗೆ ನಾನಾ ತರ ಬ್ರಾಂಚಸ್ಗಳು ಅಲ್ಲಿ ಇರುವಂತದ್ದಾಗಿದೆ. ಆನಂತರ ಶಿಕ್ಷಣ ಸಂಸ್ಥೆ, ಹೀಗೆ ನಾನಾ ತರವಾದಂತಹ ಬ್ರಾಂಚಸ್ಗಳು UNO ಅಲ್ಲಿ ಇರುವಂತದ್ದಾಗಿದೆ. ಈ ಭದ್ರತಾ ಸಂಸ್ಥೆಯ ಮುಖ್ಯ ಕಾರ್ಯ ಏನೆಂಬುದಾಗಿ ಹೇಳುವಾಗ ದೇಶಗಳಲ್ಲಿ ಯುದ್ಧ ಆಗುವುದನ್ನ ತಪ್ಪಿಸಬೇಕು, ಅದನ್ನ ನಾವು ತಡಿಬೇಕು, ಸಮಾಧಾನ ಇರಬೇಕು ಎಂಬುದಾಗಿ ಹೇಳುವಂತಹ ಸಂಗತಿಗಳು ಪ್ರಿಯ. ನೋಡ್ರಿ, ಈ ಸಮಾಧಾನ ಅನ್ನುವಂಥದ್ದು ಎಲ್ಲಿಯ ತನಕ ಇಸ್ರಾಯೇಲ್ಯರ ಮಧ್ಯದಿಂದ ತೆಗೆಯಲ್ಪಡುವುದಿಲ್ಲವೋ ಅಥವಾ ಇಸ್ರಾಯೇಲ್ಯರ ಮಧ್ಯದಲ್ಲಿ ಸಮಾಧಾನವು ಸ್ಥಾಪಿಸಲ್ಪಡುವುದಿಲ್ಲವೋ ಅಲ್ಲಿಯ ತನಕ ಪ್ರಪಂಚದ ಮೇಲೆ ಸಮಾಧಾನ ಬರಲಿಕ್ಕೆ ಸಾಧ್ಯವಿಲ್ಲ. ಇಸ್ರಾಯೇಲ್ ದೇಶದಲ್ಲಿ ಸಮಾಧಾನ ಸ್ಥಾಪಿಸಲ್ಪಡಬೇಕಾದ್ರೆ ಪ್ರಿಯರೇ 7 ವರ್ಷಗಳ ಅಂತ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣ ಈ ಲೋಕದ ಮೇಲೆ ಅದಾಗಲೇಬೇಕು. ಸೈತಾನ, ಸುಳ್ಳು ಪ್ರವಾದಿ, ಕ್ರಿಸ್ತ ವಿರೋಧಿ, ಆತನ ಅನ್ಯಾಯಿಗಳು ಎಲ್ಲರನ್ನ ಆತನು ನರಕಕ್ಕೆ ಹಾಕುವಂತವನಾಗಿರ್ಬೇಕು. ನೀತಿವಂತಿಕೆಯ ರಾಜ್ಯವಾದಂತ, ಸಮಾಧಾನದ ರಾಜ್ಯವಾದಂತ ಆ 1000 ವರ್ಷದ ಆಳ್ವಿಕೆಯನ್ನ ಈ ಲೋಕದ ಮೇಲೆ ಆತನು ಪ್ರಾರಂಭಿಸುವಂತವನಾಗಿರ್ಬೇಕು. ಅದೊಂದೇ ಮುಖಾಂತರ ಮಾತ್ರ ಈ ಲೋಕದ ಮೇಲೆ ಸಮಾಧಾನವನ್ನ ನೆಲೆಸಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ನಾವು ನೋಡ್ತಾ ಬರುವಂತವರು ಆಗಿದ್ದೇವೆ ಪ್ರಿಯರೇ. ಹೀಗೆ ಇದನ್ನ ಮುಗಿಸ್ತಾ ಹೋಗುವಾಗ 7ನೇ ಅಧ್ಯಾಯಕ್ಕೆ ನಾವು ಹೋಗುವಂತವರಾಗಿದ್ದೇವೆ. ಸಂಕಟ ಮಹಾಸಂಕಟ ಕಾಲವನ್ನ ಕಲಿಯುತ್ತಾ ಇರುವಾಗ ನಾವು ಬರೀ 3 ತೀರ್ಪುಗಳನ್ನ ಕಲಿಯುತ್ತಾ ಹೋದ್ರೆ ಸಾಲದು. ಅದರ ಮಧ್ಯದಲ್ಲಿ ಬರುವಂತ ಈ ಕೆಲವು ಅಧ್ಯಾಯಗಳ ಕೆಲವು ಸತ್ಯತೆಗಳನ್ನ ಮಾತ್ರ ನಾನು ಹೇಳ್ಕೊಂಡು ಹೋಗ್ತೇನೆ.
ಎಲ್ಲವನ್ನ ನಾವು ಕಲಿಯುತ್ತಾ ಹೋಗೋದಾದ್ರೆ ಬಹಳ ಸಮಯ ಅದಕ್ಕೆ ಹಿಡಿಯುವಂಥದ್ದು ಅದಾಗಿರ್ತದೆ. ನೋಡ್ರಿ, 7ನೇ ಅಧ್ಯಾಯ ಅನ್ನುವಂಥದ್ದು 6ನೇ ಮುದ್ರೆ ಆದ ನಂತರ 7ನೇ ಮುದ್ರೆ ಒಡೆಯುವ ಮಧ್ಯದಲ್ಲಿ ಬರುವಂತಹ ಅಧ್ಯಾಯ ಎಂಬುದಾಗಿ ನಾವು ನೋಡ್ತೇವೆ. 7ನೇ ಮುದ್ರೆಯನ್ನ ಒಡೆಯಲ್ಪಡುವಂಥದ್ದು 8ನೇ ಅಧ್ಯಾಯದ 1ನೇ ವಚನದಲ್ಲಿ. 8ನೇ ಅಧ್ಯಾಯ 1ನೇ ವಚನ ಹೀಗೆ ಓದ್ತೇವೆ. ಪ್ರಕಟಣೆ 8ನೇ ಅಧ್ಯಾಯ 1ನೇ ವಚನ. ಆತನು 7ನೇ ಮುದ್ರೆಯನ್ನ ಒಡೆದಾಗ ಸುಮಾರು ಅರ್ಧ ಗಂಟೆ ಹೊತ್ತಿನವರೆಗೂ ಪರಲೋಕವು ನಿಶಬ್ದವಾಯಿತು ಎಂಬುದಾಗಿ ನಾವು ನೋಡುವಂತಾಗಿದ್ದೇವೆ. ಈ ಮಧ್ಯದಲ್ಲಿ ಬರುವಂತ ಇಂಥ ಅಧ್ಯಾಯಗಳಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಪ್ಯಾರಂಥೆಟಿಕಲ್ ಚಾಪ್ಟರ್ಸ್ ಎಂಬುದಾಗಿ ಹೇಳಲ್ಪಡ್ತದೆ. ಪ್ಯಾರಂಥೆಟಿಕಲ್ ಚಾಪ್ಟರ್ಸ್ ಎಂಬುದಾಗಿ ಹೇಳುವಾಗ ಆವರಣದಲ್ಲಿ ಬರುವಂತಹ ಅಧ್ಯಾಯಗಳು ಎಂಬುದಾಗಿ ಕೂಡ ಹೇಳುವಂತದ್ದಾಗಿದೆ, ಅಥವಾ ಮಧ್ಯಂತರದ ಅಧ್ಯಾಯಗಳು ಎಂಬುದಾಗಿ ನಾವು ನೋಡುವಂತರಾಗಿದೆ. ಅಂದ್ರೆ ದೇವರು ಈ ತೀರ್ಪುಗಳನ್ನ ನಡೆಸ್ತಾ ಹೋಗುವಾಗ ಮಧ್ಯದಲ್ಲಿ ಕೆಲವು ಅಧ್ಯಾಯಗಳನ್ನ ಆತನು ಕೊಡುವಂತವನಾಗಿದ್ದಾನೆ. ಈ ರೀತಿಯಾಗಿ ನಾವು ಒಟ್ಟು 6 ಅಧ್ಯಾಯಗಳನ್ನ 16ನೇ ಅಧ್ಯಾಯದ ಒಳಗೆ, ಅಂದ್ರೆ 3 ತೀರ್ಪುಗಳು ನಡೆಯುವ ಒಳಗೆ ನಾವು ಆ ತರವಾದಂತಹ 6 ಅಧ್ಯಾಯಗಳನ್ನ ನಾವು ನೋಡುವಂತವರು ನಾವಾಗಿದ್ದೇವೆ ಪ್ರಿಯರೇ. ನೋಡ್ರಿ, ಹೀಗೆ ಆ ಮಧ್ಯಂತರದ ಅಧ್ಯಾಯಗಳಲ್ಲಿ 7ನೇ ಅಧ್ಯಾಯ ಒಂದು ಪ್ರಾರಂಭದ ಅಧ್ಯಾಯವಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಈ ಮಧ್ಯಂತರದ ಅಧ್ಯಾಯದಲ್ಲಿ ಕೆಲವು ವಿಶೇಷತೆಗಳನ್ನ ಸಂಕಟ ಮಹಾಸಂಕಟ ಕಾಲದಲ್ಲಿ ನಡೆಯುವಂತ ಕೆಲವು ಸಂಗತಿಗಳನ್ನ ಆತನು ದೇವರು ಯೋಹಾನನ ಮುಖಾಂತರ ಆತನ ಮಕ್ಕಳಾದ ನಮಗೆ, ವಿಶೇಷವಾಗಿ ಸಭೆಗೆ ಆತನು ತಿಳಿಸಿಕೊಡುವಂತಹ ಕೆಲವು ಸತ್ಯತೆಗಳನ್ನ ನಾವು ನೋಡ್ತಾ ಬರುವಂತವರು ಆಗಿದ್ದೇವೆ ಪ್ರಿಯರೇ. ನೋಡ್ರಿ, ಹೀಗೆ ಈ ಒಂದು ಮಧ್ಯಂತರದ ಅಧ್ಯಾಯದಲ್ಲಿ ಕೆಲವು ಸತ್ಯತೆಗಳನ್ನ ಕುರಿತು ನಾವು ನೋಡ್ತಾ ಮುಂದೆ ಹೋಗುವಂತವರು ನಾವು ಆಗಿರೋಣ. 6ನೇ ಮುದ್ರೆ ಒಡೆದ ಮೇಲೆ 7ನೇ ಮುದ್ರೆ ಒಡೆಯಲ್ಪಡಬೇಕು. 6ನೇ ಮುದ್ರೆಗೂ 7ನೇ ಮುದ್ರೆಗೂ ಮಧ್ಯದಲ್ಲಿ ಕೆಲವು ಸಂಗತಿಗಳನ್ನ ಕುರಿತು ತಿಳಿಸ್ತಾನೆ. ಅಂದ್ರೆ ಈ ತಿಳಿಸಲ್ಪಡುವಂತ ಸಂಗತಿ 6ನೇ ಮುದ್ರೆ ಆದ ಮೇಲೆ ಮುಂದೆ ಬರ್ತದೆ ಎಂಬುದಾಗಲ್ಲ, ಇದು ಮೊದಲೇ ಆದಂತ ವಿಷಯಗಳು ಕೂಡ ಅಲ್ಲಿ ತಿಳಿಸಲ್ಪಡ್ತದೆ. ಇಟ್ಸ್ ನಾಟ್ ಇನ್ ಎ ಕ್ರಾನಲಾಜಿಕಲ್ ಆರ್ಡರ್. ಅದು ಒಂದು ಕ್ರಮವಾಗಿರುವಂತ ಅಧ್ಯಾಯಗಳಲ್ಲ. ನಾವು 22 ಅಧ್ಯಾಯಗಳನ್ನ ಅಧ್ಯಯನ ಮಾಡುತ್ತಾ ಬರುವಾಗ ಪ್ರಕಟಣೆಯಲ್ಲಿ ಒಂದಾದ ನಂತರ ಒಂದೇ ಬರುವಂತ ಅಧ್ಯಾಯಗಳಲ್ಲ. ಮಧ್ಯದಲ್ಲಿ ಕೆಲವು ಸಂಗತಿಗಳನ್ನ ಹೇಳ್ತಾನೆ, ಮುಂದೆ ಆಗುವಂತದ್ದನ್ನ ಹೇಳ್ತಾನೆ, ಮೊದಲಾದಂಥದ್ದನ್ನ ಮಧ್ಯದಲ್ಲಿ ಹೇಳ್ತಾನೆ. ಹೀಗೆ ನಾನಾ ತರವಾದಂತಹ ಸಂಗತಿ ವಿಷಯಗಳನ್ನ ನಾವು ಕಲಿಯುತ್ತಾ ಅಧ್ಯಯನ ಮಾಡುತ್ತಾ ಬರುವಾಗ ಹೋಗುವಂತವರು ನಾವು ಆಗಿದ್ದೇವೆ ಪ್ರಿಯರೇ. ನೋಡ್ರಿ, ಇಲ್ಲಿ 6ನೇ ಮುದ್ರೆ ಒಡೆದ ಮೇಲೆ 7ನೇ ಮುದ್ರೆ ಬರುವಂತದ್ದಾಗಿರ್ಬೇಕು. 7ನೇ ಮುದ್ರೆ ಒಡೆಯುವಾಗ 7ನೇ ಮುದ್ರೆಯಲ್ಲಿ ಈ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಯಾವ ವಿಪತ್ತುಗಳಾಗಲಿ ಘಟನೆಗಳಾಗಲಿ ನಡೆಯುವುದಿಲ್ಲ. ಆದ್ರೆ 7ನೇ ಮುದ್ರೆ ಒಡೆಯಲ್ಪಡುವಾಗ ಮುಂದೆ ಇರುವಂತ ತೀರ್ಪಿಗೆ ಅದು ಒಂದು ಪ್ರಾರಂಭವನ್ನ ಕೊಡುವಂತದ್ದಾಗಿದೆ, ಅಥವಾ ಮುಂದೆ ಬರುವಂತ ತುತ್ತೂರಿಗಳ ತೀರ್ಪಿಗೆ ಅದು ಒಂದು ನಾಂದಿಯಾಗಿ ಕೊಡಲ್ಪಟ್ಟಂತ ಮುದ್ರೆಯಾಗಿ ಅದು ಒಡೆಯಲ್ಪಡ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ 7ನೇ ಮುದ್ರೆಯಲ್ಲಿ ಆ ತುತ್ತೂರಿಗಳ ಮುದ್ರೆಯಲ್ಲಿ ನಡೆಯುವಂತ ಎಲ್ಲಾ ಭಯಂಕರ ಘಟನೆಗಳನ್ನ 7ನೇ ಮುದ್ರೆ ಒಡೆಯುವುದರ ಮುಖಾಂತರ ದೇವರು ಪ್ರಾರಂಭಿಸ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂತವರು ನಾವು ಆಗಿರ್ಬೇಕು. ದಿಸ್ ಈಸ್ ದ ಡಿವೈನ್ ಜಡ್ಜ್ಮೆಂಟ್ ಆಫ್ ಗಾಡ್. ದೇವರ ದೈವಿಕವಾದಂತ ಒಂದು ತೀರ್ಪು ಈ ಲೋಕದ ಮೇಲೆ ಅದು ಬರ್ತಾ ಉಂಟು ಎಂಬುದಾಗಿ ನಾವು ನೋಡುವಂತಾಗಿದೆ. 6ನೇ ಮುದ್ರೆಯಲ್ಲಿ ಮನುಷ್ಯರು ಭಯಂಕರವಾಗಿ ಅನುಭವಿಸಿ ಒಂದು ಅರ್ಧಂಬರ್ಧ ಪಶ್ಚಾತ್ತಾಪಕ್ಕೆ ಬಂದಂತವರಾಗಿ ಇವನು ದೇವರಾಗಿದ್ದಾನೆ, ಯಜ್ಞದ ಕುರಿಮರಿ ಆಗಿದ್ದಾನೆ ಎಂಬುದಾಗಿ ಅವರು ತಿಳಿಸ್ತಾ ಇದ್ದಾರೆ. ನೋಡ್ರಿ, ಸ್ನಾನಿಕನಾದ ಯೋಹಾನನು ಈ ಲೋಕದಲ್ಲಿದ್ದಾಗ ಅಗೋ ದೇವರು ಯಜ್ಞಕ್ಕೆ ನೇಮಿಸಿದಂತ ಕುರಿ, ಯಜ್ಞದ ಕುರಿಮರಿ ಎಂಬುದಾಗಿ ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 29ನೇ ವರ್ಷದಲ್ಲಿ ಆತನು ಹೇಳುತ್ತಾ ಬಂದ. ಲೋಕದ ಸಕಲ ಪಾಪವನ್ನ ಹೊತ್ತುಕೊಂಡು ನಿವಾರಣೆ ಮಾಡಲು ಶಕ್ತವಾದಂತ ಯಜ್ಞದ ಕುರಿಮರಿ ಆಗಿದ್ದಾನೆ ಎಂಬುದಾಗಿ ಹೇಳುತ್ತಾ ಬಂದ. ಅವಾಗ ಆ ಯಜ್ಞದ ಕುರಿಮರಿಯನ್ನ ಅವರು ಗುರುತಿಸ್ಲಿಲ್ಲ. ಅವನನ್ನ ಅವಾಗ ಅವರು ತಿರಸ್ಕರಿಸಿದರು, ಅವನನ್ನ ಹಿಡ್ಕೊಂಡು ಶಿಲುಬೆಗೆ ಹಾಕಿದರು. ಈಗ ಸಂಕಟ ಮಹಾಸಂಕಟ ಕಾಲದಲ್ಲಿ ಅನೇಕರು ಅವನನ್ನು ಗುರುತಿಸ್ತಾ ಇದ್ದಾರೆ, ಹಿಂಸೆಗೂ ದೇವರ ಕೋಪಕ್ಕೂ ಒಳಗಾದಂತವರಾಗಿದ್ದಾರೆ. ಒಂದು ವೇಳೆ ಆ ರೀತಿಯಲ್ಲಿ ಉದ್ಗರಿಸುವಂತವ್ರು ಅನೇಕರು ಮುಂದಿನ ದಿವಸಗಳಲ್ಲಿ 7 ವರ್ಷಗಳ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಲಿಕ್ಕೂ ಕೂಡ ಸಾಧ್ಯತೆ ಉಂಟು. ಎಲ್ಲರೂ ಕೂಡ ಮತ್ತೆ ತಿರಸ್ಕರಿಸ್ತಾರೆ ಎಂಬುದಾಗಿ ಹೇಳಲಿಕ್ಕೆ ಆಗುವಂಥದ್ದು ಅದಾಗಿಲ್ಲ. ಈ ರೀತಿಯಾಗಿ ಇರುವಂತ ಆ ತೀರ್ಪುಗಳು ಮುಂದುವರಿಯುತ್ತಾ ಹೋಗುವಾಗ ಪ್ರಿಯರೇ, ದೇವರ ಭಯಂಕರವಾದಂತ ಆ ಸಂಗತಿಗಳು, ಕೋಪ ಮುಂದಿನ ಆ ತೀರ್ಪುಗಳಲ್ಲಿ ನಾವು ನೋಡುವಂತವ್ರು, ಕಲಿಯುವಂತವ್ರು ಆಗಿದ್ದೇವೆ. ಅದನ್ನ ತುತ್ತೂರಿಗಳ ತೀರ್ಪಿನಲ್ಲಿ ನೋಡ್ತೇವೆ.
ಅನಂತರ ಪಾತ್ರೆಗಳ ತೀರ್ಪಿನಲ್ಲಿ ಇನ್ನೂ ಭಯಂಕರವಾದಂತ ಸ್ಥಿತಿಗಳನ್ನ ನಾವು ನೋಡ್ತಾ ಬರುವಂತವರಾಗಿದ್ದೇವೆ ಎಂಬುದಾಗಿ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯತೆಯನ್ನ ಉಂಟು ಮಾಡುವಂಥದ್ದು ಅದಾಗಿರ್ತದೆ ಪ್ರಿಯರೇ. ನೋಡ್ರಿ, ಇಲ್ಲಿ 7ನೇ ಅಧ್ಯಾಯಕ್ಕೆ ಬರುವಾಗ ನಾವು ನೋಡುವಂತ ಕೆಲವು ಸಂಗತಿಗಳು ಏನೆಂಬುದಾಗಿ ಹೇಳುವಾಗ, ಈ ಲೋಕದಲ್ಲಿ ಸಂಕಟ ಮತ್ತು ಮಹಾ ಸಂಕಟ ಕಾಲದಲ್ಲಿ ಸಾಕ್ಷೀಕರಿಸುವಂತ ರೀತಿ ಯಾವುದಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಒಂದು ಸಂಗತಿ, ಯಾವ ರೀತಿ ಅವರು ಕರ್ತನಾದ ಯೇಸು ಕ್ರಿಸ್ತನನ್ನ ಆ ಹಿಂಸೆಗಳ ಮಧ್ಯದಲ್ಲಿ, ಮರಣದ ಮಧ್ಯದಲ್ಲಿ, ನೋವಿನ ಮಧ್ಯದಲ್ಲಿ ಅವರು ಯೇಸು ಸ್ವಾಮಿಯನ್ನ ಸಾಕ್ಷೀಕರಿಸ್ತಾರೆ ಎಂಬುದಾಗಿ ಆ ಅಧ್ಯಾಯಗಳಲ್ಲಿ ನಾವು ನೋಡಬಹುದು. 2ನೇ ಸಂಗತಿ ಏನೆಂಬುದಾಗಿ ಹೇಳುವಾಗ, ತಂದೆಯಾದ ದೇವರು ಅಥವಾ ದೇವರು ಅವನನ್ನ ಸಾಕ್ಷೀಕರಿಸುವಂತ ಅಂತ ಮಕ್ಕಳನ್ನ ಅಂತ ಭಯಂಕರವಾದಂತ ಸಮಯ ದಾಟಿ ಹೋಗುವಾಗಲೂ ಯಾವ ರೀತಿ ಸಂರಕ್ಷಿಸಬಲ್ಲವನಾಗಿದ್ದಾನೆ ಎಂಬುದಾಗಿ ಅಥವಾ ಸಂರಕ್ಷಿಸ್ತಾನೆ ಅನ್ನುವಂತ ಸತ್ಯತೆಯನ್ನ ನಾವಲ್ಲಿ ಕಾಣುವಂತವರು ನಾವಾಗಿದ್ದೇವೆ ಪ್ರಿಯರೇ. ನೋಡ್ರಿ, ಅಂತ ಸಮಯದಲ್ಲಿ ಕೂಡ ಆತನು ಸಂರಕ್ಷಿಸ್ತಾನೆ ಆತನ ಮಕ್ಕಳನ್ನ. ಆ ಸಂರಕ್ಷಿಸಲ್ಪಡುವಂತ ಮಕ್ಕಳು ಯಾರು ಎಂಬುದಾಗಿ ನಾವು ಮುಂದೆ ನೋಡುವಂತವರು ಆಗಿರೋಣ. ಅನಂತರ ಅಂತ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಅನೇಕರು ರಕ್ಷಿಸಲ್ಪಡ್ತಾರೆ ಅಂದ್ರೆ ರಕ್ಷಣೆ ಹೊಂದುತ್ತಾರೆ. ರಕ್ಷಣೆ ಹೊಂದುವುದು ಯಾವ ರೀತಿ ಎಂಬುದಾಗಿ ಹೇಳುವಾಗ, ಒಂದು ವೇಳೆ ರಕ್ತ ಸಾಕ್ಷಿಗಳಾಗಿ ಸತ್ತು ರಕ್ಷಿಸಲ್ಪಡುವಂತವರಾಗಿದ್ದಾರೆ, ಅಥವಾ ಆ ಸಂಕಟ ಮಹಾಸಂಕಟ ಕಾಲದಲ್ಲಿ ಹಿಂಸೆಯ ಮಧ್ಯದಲ್ಲಿ ಜೀವಿಸುತ್ತಾ ರಕ್ಷಿಸಲ್ಪಡುವಂತವರಾಗಿದ್ದಾರೆ. ಅವರ ಒಂದು ಸಂಖ್ಯೆ ಎಷ್ಟು ಎಂಬುದಾಗಿ ಹೇಳುವಾಗ 7ನೇ ಅಧ್ಯಾಯ 9ನೇ ವಚನದಿಂದ ನಾವು ನೋಡ್ತಾ ಹೋಗುವಂತವರಾಗಿದ್ದೇವೆ. ಮುಂದೆ ಅದನ್ನ ಓದುವಂತವರಾಗಿದ್ದೇವೆ. ಆ ರಕ್ಷಿಸಲ್ಪಟ್ಟಂತ ಆ ಸಂಖ್ಯೆ ಯಾರಿಂದಲೂ ಎಣಿಸಲಾಗದಂತ ಜನ ಸಮೂಹ ಎಂಬುದಾಗಿ ಹೇಳುವಾಗ, ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನು ಸಭೆಯನ್ನ ಎತ್ತಲ್ಪಡುವುದಕ್ಕೆ ಬರುವುದರೊಳಗೆ ನಾವು ಇನ್ನೂ ಈ ಪ್ರಪಂಚದ ಎಲ್ಲಾ ಕಡೆ ಸುವಾರ್ತೆಯನ್ನ ಸಾರಿ ತಲುಪಿಸ್ಲಿಕ್ಕೆ ಸಾಧ್ಯತೆ ಇಲ್ಲವೇನೋ ಅನ್ನುವಂತ ಸಂಗತಿಗಳನ್ನು ಕೂಡ ನಾವು ಗ್ರಹಿಸಿಕೊಳ್ಳಬೇಕು. ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳುವಂತ ಒಂದು ಮಾತನ್ನು ನಾವು ನೋಡೋಣ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯಕ್ಕೆ ಬರೋಣ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ ನಾವಿಲ್ಲಿ ನೋಡುವಂತ 23ನೇ ವಚನದಲ್ಲಿ ನಾವು ನೋಡೋಣ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 23ನೇ ವಚನದಲ್ಲಿ, ಒಂದು ಊರಲ್ಲಿ ನಿಮ್ಮನ್ನು ಹಿಂಸೆ ಪಡಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ. ಶಿಷ್ಯರಿಗೆ ಹೇಳುವಂತ ಮಾತು, ಸುವಾರ್ತೆ ಸಾಲಿಗೆ ಕಳುಹಿಸಲ್ಪಟ್ಟಂತ ಶಿಷ್ಯರಿಗೆ, ಮನುಷ್ಯ ಕುಮಾರನು ಬರುವಷ್ಟರಲ್ಲಿ ನೀವು ಇಸ್ರಾಯೇಲ್ ಜನರ ಊರುಗಳ ಸಂಚಾರವನ್ನ ತೀರಿಸಿರುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ನೋಡ್ರಿ, ಇಲ್ಲಿ ಇಸ್ರಾಯೇಲನ ಕುರಿತು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಒಂದು ವೇಳೆ ಪ್ರಪಂಚದ ಎಲ್ಲಾ ಸ್ಥಳಗಳಲ್ಲಿ ಇನ್ನು ಸುವಾರ್ತೆ ನಮ್ಮ ಈ ಕೃಪಾಕಾಲದಲ್ಲಿ ಸಭಾ ಕಾಲದಲ್ಲಿ ತಲುಪುತ್ತದೋ ಇಲ್ಲವೋ, ಆದ್ರೆ ಈ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಮುಂದೆ ದೇವರು ಸಾಕ್ಷೀಕರಿಸಲಿಕ್ಕಾಗಿ 1,44,000 ಜನರನ್ನ ನೇಮಿಸ್ತಾನೆ. ಅದರ ಜೊತೆಯಲ್ಲಿ ಸಂಕಟ ಮಹಾಸಂಕಟ ಕಾಲದಲ್ಲಿ ಯೇಸು ಸ್ವಾಮಿಯನ್ನ ನಂಬಿದಂತವರು ಧೈರ್ಯವಾಗಿ ಸಾಕ್ಷೀಕರಿಸುವಂತವರಾಗಿರ್ತಾರೆ, ಸುವಾರ್ತೆ ಸಾರುವಂತವರಾಗಿರ್ತಾರೆ. ಆ ಸುವಾರ್ತೆಯ ನಿಮಿತ್ತ ಈ ಸಂಕಟ ಮಹಾಸಂಕಟ ಕಾಲದಲ್ಲಿ ಒಂದು ವೇಳೆ ಕೃಪಾ ಕಾಲದಲ್ಲಿಯೂ ಕೂಡ ನಂಬದೇ ಇರುವಷ್ಟು ಒಂದು ದೊಡ್ಡ ಜನಸಂಖ್ಯೆ ಯಹೂದ್ಯರೊಳಗಿಂದ ಮತ್ತು ಅನ್ಯ ಜನರೊಳಗಿಂದ ಯೇಸು ಸ್ವಾಮಿಯನ್ನ ಕಂಡುಕೊಳ್ಳುತ್ತಾರೆ ಎಂಬುದಾಗಿರುವಂತ ಸತ್ಯತೆಯನ್ನ ಈ 7ನೇ ಅಧ್ಯಾಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನು 24ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ಹೇಳುವಾಗ ಒಂದು ಮಾತನ್ನ ಹೇಳ್ತಾ ಬಂದ. ಆ ವಾಕ್ಯವನ್ನ ಓದೋಣ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನ ಹೀಗೆ ಹೋಗ್ತೇವೆ. ಮತ್ತಾಯ 24:14. ಮತ್ತಾಯನ ಸುವಾರ್ತೆ 24:14 ಹೀಗೆ ಹೋಗ್ತೇವೆ. ನೋಡ್ರಿ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು ಎಂಬುದಾಗಿ ನಾವು ನೋಡುವಂತರಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದಂತ ಒಂದು ಸತ್ಯತೆ ಏನಂದ್ರೆ, ಪರಲೋಕ ರಾಜ್ಯದ ಸುವಾರ್ತೆ, ನಾವು ಸುವಾರ್ತೆಗಳಲ್ಲಿ ನೋಡುವಾಗ 2 ರಾಜ್ಯವನ್ನ ನೋಡುವಂತವರಾಗಿದ್ದೇವೆ. ಕಿಂಗ್ಡಮ್ ಆಫ್ ಹೆವನ್ ಅಂಡ್ ದ ಕಿಂಗ್ಡಮ್ ಆಫ್ ಗಾಡ್. ಪರಲೋಕ ರಾಜ್ಯ ಬೇರೆ, ದೇವರ ರಾಜ್ಯ ಬೇರೆ. ಪರಲೋಕ ರಾಜ್ಯದ ಸುವಾರ್ತೆ ಎಂಬುದಾಗಿ ಹೇಳುವಾಗ ಅದು ಇಸ್ರಾಯೇಲರಿಗಾಗಿ ಹೇಳಲ್ಪಡುವಂತ ಸುವಾರ್ತೆ. ಅಂದ್ರೆ ಈ ಸಂಕಟ ಕಾಲದಲ್ಲಿ ಪ್ರಾರಂಭವಾದಂತ ಸಂಕಟ ಕಾಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮೊದಲು ಇಲ್ಲಿ ಹೇಳುವಂತ 14ನೇ ವಚನದ ಮಾತು
ಅದು ನೆರವೇರಿಸಲ್ಪಡ್ತದೆ. ಪ್ರಪಂಚದಾದ್ಯಂತ ಆ ಸುವಾರ್ತೆ ಸಾರಲ್ಪಡ್ತದೆ. ಯಾವುದು? ಪರಲೋಕ ರಾಜ್ಯದ ಸುವಾರ್ತೆ. ಹಾಗಾದ್ರೆ ದೇವರ ರಾಜ್ಯದ ಸುವಾರ್ತೆ ಯಾವುದು? ಪರಲೋಕದ ರಾಜ್ಯದ ಸುವಾರ್ತೆಯನ್ನ ಸಾರಿದಂಥವ್ರು ಯಾರು? ದೇವರ ರಾಜ್ಯದ ಸುವಾರ್ತೆಯನ್ನ ಸಾರಿದಂಥವನು ಯಾರು? ಪರಲೋಕದ ರಾಜ್ಯದ ಸುವಾರ್ತೆಯನ್ನು ಸಾರಿದಂಥವನು ಸ್ನಾನಿಕನಾದ ಯೋಹಾನನ್. ಅದು ಇಸ್ರಾಯೇಲಿಗೆ ಸಂಬಂಧಪಟ್ಟಂತ ಸುವಾರ್ತೆ ಆಗಿದೆ ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಿದಂಥವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತನಾಗಿದ್ದೇವೆ. 2 ವಾಕ್ಯಗಳನ್ನ ಅದರ ಕುರಿತು ನಾವು ನೋಡ್ತಾ ಬರೋಣ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಹೋಗ್ತದೆ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು ಎಂಬುದಾಗಿ ನಾವು ನೋಡುವಂತರಾಗಿದೆ. ಅಲ್ಲಿಗೆ ಪರಲೋಕ ರಾಜ್ಯ ಅಂದ್ರೆ ಬೇರೆ, ದೇವರ ರಾಜ್ಯ ಅಂದ್ರೆ ಬೇರೆ. ಅದನ್ನೇನು ಎಂಬುದಾಗಿ ನಾನು ಸ್ವಲ್ಪ ವಿವರಿಸಿ ನಾನು ಮುಂದೆ ಹೋಗುವಂತನಾಗಿರ್ತೇನೆ. ಈಗ ದೇವರ ರಾಜ್ಯದ ಸುವಾರ್ತೆಯನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ ಎಂಬುದಕ್ಕೆ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ. ನಾವಲ್ಲಿ 5ನೇ ವಚನದನೇ ಓದ್ತೇನೆ ನಾನು. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನ. ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಎಂಬುದಾಗಿ. ನೋಡ್ರಿ, ಇಲ್ಲಿ ಇರುವಂತ ವ್ಯತ್ಯಾಸಗಳನ್ನ ನಾವು ಗಮನಿಸಿಕೊಳ್ಳುವಂತವರಾಗಿರ್ಬೇಕು. ಈ ಪರಲೋಕ ರಾಜ್ಯ ಅಂದ್ರೆ ಏನು, ದೇವರ ರಾಜ್ಯ ಅಂದ್ರೆ ಏನು ಎಂಬುದಾಗಿ ತಿಳ್ಕೊಳ್ಳುವಂತವರಾಗಿರ್ಬೇಕು. ಪರಲೋಕ ರಾಜ್ಯ ಎಂಬುದಾಗಿ ಹೇಳುವಾಗ ಅದು ಫಿಸಿಕಲ್ ಕಿಂಗ್ಡಮ್ ಎಂಬುದಾಗಿ, ಅಂದ್ರೆ ನಮ್ಮ ಎದುರಿಗೆ ಇರುವಂತ ಒಂದು ರಾಜ್ಯ ಎಂಬುದಾಗಿ. ಫಿಸಿಕಲ್ ಎಂಬುದಾಗಿ ಹೇಳುವಾಗ ಒಂದು ವೇಳೆ ಶಾರೀರಿಕವಾಗಿ ಎಂಬುದಾಗಿ ನಾವೇನು ತಿಳ್ಕೊಳ್ತೀವೋ ಆ ರೀತಿಯಾಗಿ ಭೌತಿಕವಾಗಿರುವಂತ ಒಂದು ರಾಜ್ಯವಾಗಿದೆ ಪರಲೋಕ ರಾಜ್ಯ, ಕಿಂಗ್ಡಮ್ ಆಫ್ ಹೆವನ್ ಎಂಬುದಾಗಿ ನಾವು ನೋಡುವಂತರಾಗಿದೆ. ಈ ಪರಲೋಕ ರಾಜ್ಯ ಎಂಬುದಾಗಿ ಹೇಳಿದರೂ ಕೂಡ ಆ ಪರಲೋಕ ರಾಜ್ಯ ಬರುವಂತದ್ದು ಈ ಭೂಮಿಯ ಮೇಲೆ. ಫಿಸಿಕಲ್ ಕಿಂಗ್ಡಮ್ ವಿಲ್ ಬಿ ಆನ್ ದ ಅರ್ತ್. ಯಾವುದು ಆ ಭೂಮಿಯ ಮೇಲೆ ಪರಲೋಕ ರಾಜ್ಯ ಬರ್ತದೆ ಎಂಬುದಾಗಿ ಹೇಳುವಾಗ ಅದು ಕರ್ತನಾದ ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯೇ ಈ ಭೂಮಿಯ ಮೇಲೆ ಪರಲೋಕ ರಾಜ್ಯವಾಗಿದೆ ಎಂಬುದಾಗಿ ನಾವು ಅದನ್ನ ಡೀಟೇಲ್ ಆಗಿ ಕಲಿಯುತ್ತಾ ಹೋಗುವಾಗ ನಾವು ಅದನ್ನ ಕಲ್ತ್ಕೊಳ್ತೇವೆ ಪ್ರಿಯರೇ. ಅದನ್ನೆಲ್ಲ ಡೀಟೇಲ್ ಆಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸೊ ಈ ಪರಲೋಕ ರಾಜ್ಯದ ಕುರಿತಿರುವಂತ ಸುವಾರ್ತೆ ಯೋಹಾನನು ಸಾರಿದ ಹೇಗೆಂದ್ರೆ, ಪ್ರಮುಖವಾಗಿ ಕರ್ತನಾದ ಯೇಸು ಕ್ರಿಸ್ತನು ಬಂದದ್ದು ಯಹೂದ್ಯರಿಗಾಗಿ. ಮೆಸ್ಸಿಯನಾಗಿ ಬಂದಂತವನು ಅವರಿಗೆ ರಾಜ್ಯವನ್ನ ಸ್ಥಾಪಿಸಿಕೊಡುವನಾಗಿ ವಾಗ್ದಾನ ಮಾಡಲ್ಪಟ್ಟಂತವನಾಗಿ ಆತನು ಬಂದಿದ್ದ. ಆ ರೀತಿ ಬಂದಂತ ಆತನನ್ನ ಯಹೂದ್ಯರು ಆತನನ್ನ ತಿರಸ್ಕರಿಸಿದರು. ಅವರು ರಾಜ್ಯವನ್ನ ಎದುರು ನೋಡ್ತಾ ಇದ್ರು. ಆದ್ರೆ ಬಂದಂತ ಕರ್ತನಾದ ಯೇಸು ಕ್ರಿಸ್ತನು ನಾನು ಪರಲೋಕದಿಂದ ಬಂದಿದ್ದೇನೆ ಎಂಬುದಾಗಿ ಆತನು ಹೇಳುವಾಗ, ಪರಲೋಕದ ಸುವಾರ್ತೆಯನ್ನು ಕೂಡ ಸಾರುವಾಗ ಆತನನ್ನ ಅವರು ತಿರಸ್ಕರಿಸಿ ಶಿಲುಬೆಗೆ ಹಾಕುವಂತವರಾಗಿರ್ತಾರೆ. ಒಂದು ವೇಳೆ ಯಹೂದ್ಯರು ಆತನನ್ನ ಕಂಡುಕೊಳ್ಳೋರಾಗಿದ್ದರೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಡುತ್ತಿರಲಿಲ್ಲ. ಅನಂತರ ಅವರಿಗೆ ಆ ರಾಜ್ಯವನ್ನು ಕೂಡ ಸ್ಥಾಪಿಸಿ ಕೊಡುವಂತ ಸಂಗತಿಗಳು, ಸಾಧ್ಯತೆಗಳು ಇತ್ತು. ಆದ್ರೆ ಶಾಸ್ತ್ರದ ಪ್ರಕಾರ, ವಾಕ್ಯದ ಪ್ರಕಾರ ಆತನು ಸಾಯಲೇಬೇಕು, ಹೂಣಲ್ಪಡಬೇಕು, ಎಬ್ಬಿಸಲ್ಪಡಬೇಕು, ಆ ಸುವಾರ್ತೆಯನ್ನ ಈ ಲೋಕದಲ್ಲಿ ಸಾರಲ್ಪಡಬೇಕು. ಅದು ದೇವರ ರಾಜ್ಯದ ಸುವಾರ್ತೆ. ನೋಡ್ರಿ, ಹೀಗೆ ಆ ಮಾತಿಗನುಸಾರವಾಗಿ ಒಂದು ವೇಳೆ ಅವರು ಆತನನ್ನ ತಿರಸ್ಕರಿಸದೆ ಅಂಗೀಕರಿಸಿದ್ದೇ ಆಗಿದ್ದರೆ ಯಹೂದ್ಯರು, ಆ ಪರಲೋಕ ರಾಜ್ಯವನ್ನ ಆಗಲೇ ದೇವರು ಸ್ಥಾಪಿಸಿ ಕೊಡ್ತಾ ಇದ್ದ. ಆದ್ರೆ ಅವರು ತಿರಸ್ಕರಿಸಿದ್ದರಿಂದ ಆ ಪರಲೋಕ ರಾಜ್ಯ ಏನಾಗಿದೆ, ಪೋಸ್ಟ್ಪೋನ್ಮೆಂಟ್ ಆಗಿದೆ, ಅದು ಮುಂದೂಡಲ್ಪಟ್ಟಿದೆ. ಎಲ್ಲಿಗೆ ಮುಂದೂಡಲ್ಪಟ್ಟಿದೆ ಅಂದ್ರೆ, ಸಭೆ ಕಾಲ ಆದ ಮೇಲೆ, ಸಂಕಟ ಮತ್ತು ಮಹಾಸಂಕಟ ಆದ ಮೇಲೆ ಈ ಲೋಕದಲ್ಲಿ ಬರುವಂತ 1000 ಆಳ್ವಿಕೆಯ ವರ್ಷಕ್ಕೆ ಅದು ಮುಂದೂಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುತ್ತಾ ಬರುವಂತವರು ಆಗಿದ್ದೇವೆ. ಸೊ ಪರಲೋಕ ರಾಜ್ಯ ಅನ್ನುವಂಥದ್ದು ಭೌತಿಕವಾದಂತ ರಾಜ್ಯ, ಅಥವಾ ನಿಶ್ಚಿತವಾಗಿ ಲಿಟ್ರಲಿ ಅಕ್ಷರಶಃ ಇರುವಂತ ಒಂದು ರಾಜ್ಯ. ಅದರಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ದಾವೀದನ ಸಿಂಹಾಸನದಲ್ಲಿ ಕೂತುಕೊಂಡು ಆಳುವಂತವನಾಗಿರ್ತಾನೆ. ನಾವು ಯೆಶಾಯನ ಗ್ರಂಥ 6ನೇ ಅಧ್ಯಾಯ 6, 7, 8 ವಚನದಲ್ಲಿ ನಾವು ನೋಡ್ತೇವೆ. ಅನಂತರ ಲೂಕನ ಸುವಾರ್ತೆ 1ನೇ ಅಧ್ಯಾಯ 31ನೇ ವಚನದಿಂದ 32ನೇ ವಚನ ಓದುವಾಗ ನೋಡುವಂತವರಾಗಿದ್ದೇವೆ. ಬಂದಂತ ದೇವದೂತರು
ಮರಿಯಳಿಗೆ ಹೇಳಿದ್ದೇನೆಂದ್ರೆ, ನಿನ್ನಲ್ಲಿ ಹುಟ್ಟುವಂತಹ ಮಗನು ದಾವೀದನ ಸಿಂಹಾಸನವನ್ನ ಸ್ಥಾಪಿಸುವಂತವನಾಗಿದ್ದಾನೆ ಅಥವಾ ಅದರ ಮೇಲೆ ಆಳುವಂತವನಾಗಿದ್ದಾನೆ ಅನ್ನುವಂತ ಸತ್ಯತೆಯನ್ನ ಗಬ್ರಿಯೇಲನ್ನು ತಿಳಿಸ್ಕೊಡುವಂತ ಸಂಗತಿಗಳನ್ನ ನಾವು ನೋಡುವಂತವನಾಗಿದ್ದೇವೆ. ಅದು ಮುಂದೆ ಈ ಸಂಕಟ ಮತ್ತು ಮಹಾಸಂಕಟ ಕಾಲವಾದ ಮೇಲೆ ನೆರವೇರುವಂತದ್ದಾಗಿದೆ. ದೇವರ ರಾಜ್ಯ ಅನ್ನುವಂಥದ್ದು, ಕಿಂಗ್ಡಮ್ ಆಫ್ ಗಾಡ್ ಈಸ್ ನಾಟ್ ಫಿಸಿಕಲ್ ಬಟ್ ಇಟ್ ಇಸ್ ಸ್ಪಿರಿಚುವಲ್. ದೇವರ ರಾಜ್ಯ ಅನ್ನುವಂಥದ್ದು ಅದು ಭೌತಿಕವಾದಂಥದ್ದಲ್ಲ. ಅದು ಭೌತಿಕ ಅನ್ನುವಂಥ ಪದ ಉಪಯೋಗಿಸೋ ಸರಿ ಇದೆಯಲ್ಲೋ ಗೊತ್ತಿಲ್ಲ, ನಾನು ಇಂಗ್ಲಿಷ್ ಪದ ಮತ್ತೆ ಹೇಳ್ತೀನಿ. ಫಿಸಿಕಲ್ ಅಲ್ಲ, ಅದು ಸ್ಪಿರಿಚುವಲ್, ಆತ್ಮಿಕವಾದಂತ ಸತ್ಯತೆ. ಒಂದು ವಾಕ್ಯವನ್ನ ನಾವು ನೋಡುವಂತರಾಗೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 16ನೇ ವರ್ಷದಲ್ಲಿ ನಾವು ಹೀಗೆ ಓದುವಂತವರಾಗಿದ್ದೇವೆ. ರೋಮಾಪುರ 14:16. ನಿಮಗಿರುವ ಮೇಲು ದೂಷಣೆಗೆ ಆಸ್ಪದವಾಗಬಾರದು. ಅಥವಾ 15ನೇ ವರ್ಷದಲ್ಲೇ ನಾವು ಓದೋಣ, 15ರಿಂದ ಅರ್ಥವಾಗ್ತದೆ. ಅವಾಗ, ನೀನು ತೆಗೆದುಕೊಳ್ಳುವ ಆಹಾರದಿಂದ ನನ್ನ ಸಹೋದರನ ಮನಸ್ಸಿಗೆ ನೋವಾದರೆ ನೀನು ಪ್ರೀತಿಗೆ ತಕ್ಕಂತೆ ಇನ್ನು ನಡೆಯುವನಲ್ಲ. ಯಾವನಿಗೋಸ್ಕರ ಕ್ರಿಸ್ತನು ಪ್ರಾಣ ಕೊಟ್ಟನೋ ಅವನನ್ನು ನಿನಗೆ ಇಷ್ಟವಾದ ಆಹಾರದ ನಿಮಿತ್ತ ಕೆಡಿಸಬಾರದು. ನಿಮಗಿರುವ ಮೇಲು ದೂಷಣೆಗೆ ಆಸ್ಪದವಾಗಬಾರದು. ಯಾಕಂದರೆ, ನೋಡಿ ಇಲ್ಲಿ ಗಮನಿಸಿ, ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವೂ ಆಗಿದೆ ಎಂಬುದಾಗಿ ನಾವು ನೋಡುವಂತದ್ದಾಗಿದೆ. ನೋಡ್ರಿ, ದಟ್ ಈಸ್ ಅ ಸ್ಪಿರಿಚುವಲ್ ಥಿಂಗ್. ಅದು ಆತ್ಮಿಕವಾದಂತ ವಿಷಯ. ನಮಗೆ ದೇವರ ರಾಜ್ಯ ಅನ್ನುವಂಥದ್ದನ್ನ ದೇವರು ಈಗಲೇ ಕಲ್ಪಿಸಿಕೊಟ್ಟಿದ್ದಾನೆ. ನೋಡಿ, ಲೂಕನ ಸುವಾರ್ತೆಯಲ್ಲಿ ಇಸ್ರಾಯೇಲರು ಬಂದು ಯಹೂದ್ಯರು ಬಂದು ಸ್ವಾಮಿಗೆ ಪ್ರಶ್ನೆ ಮಾಡ್ತಾರೆ, ನಮಗೆ ದೇವರ ರಾಜ್ಯವನ್ನ ತೋರಿಸಿಕೊಡು ಎಂಬುದಾಗಿ ಅವರು ಪ್ರಶ್ನೆ ಮಾಡುವಾಗ, ಕರ್ತನಾದ ಯೇಸು ಕ್ರಿಸ್ತನು ಅವರಿಗೆ ಒಂದು ಮಾತನ್ನ ಹೇಳುವಂತವನು ಆತನಾಗಿದ್ದಾನೆ. ಏನಂದ್ರೆ, ದೇವರ ರಾಜ್ಯವನ್ನ ತೋರಿಸಿಕೊಡುವಂಥದ್ದು ಏನಿದೆ, ಯಾಕಂದ್ರೆ ಆ ದೇವರ ರಾಜ್ಯವು ನಿಮ್ಮಲ್ಲಿಯೇ ಇದೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಮಾತು. ವಾಕ್ಯ ನೋಡೋಣ, 17ನೇ ಅಧ್ಯಾಯ, ಲೂಕನ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಂತರಾಗಿದೆ. ಲೂಕನ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನ. ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನ ಕೇಳಿದಾಗ ಆತನು ಅವರಿಗೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದ್ದಲ್ಲ, ಇಗೋ ಇಲ್ಲಿ ಅದೇ ಇದೆ, ಅಗೋ ಅಲ್ಲಿ ಅದೇ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಇದೆ ಅಂತ ತಿಳ್ಕೊಳ್ಳಿರಿ. ಅಂದ್ರೆ ಅರ್ಥ ಏನು ಎಂಬುದಾಗಿ ಹೇಳುವಾಗ, ದೇವರ ರಾಜ್ಯ ಅನ್ನುವಂಥದ್ದು ಆತ್ಮಿಕವಾದಂತ ಸತ್ಯತೆ. ನಾವು ಪರಲೋಕ, ದೇವರ ರಾಜ್ಯ ಇವನ್ನೆಲ್ಲ ಕನ್ಫ್ಯೂಸ್ ಗಳನ್ನ ಮಾಡಿಕೊಳ್ಳುವಂಥದ್ದು ಬೇಡ. ಹೆವನ್ ಈಸ್ ಡಿಫ್ರೆಂಟ್. ಪರಲೋಕ ಅನ್ನುವಂಥದ್ದು ಪ್ರತ್ಯೇಕವಾದಂಥದ್ದು. ಆದ್ರೆ ಈ ರಾಜ್ಯ ಅನ್ನುವಂಥದ್ದು, ಪರಲೋಕ ರಾಜ್ಯ, ದೇವರ ರಾಜ್ಯ. ಶಿಷ್ಯರು ಕೂಡ ಯೇಸು ಸ್ವಾಮಿ ಸ್ವರ್ಗಾರೋಹಣವಾಗುವಾಗ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ ಒಂದು ವಾಕ್ಯವನ್ನು, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ ನಾವಲ್ಲಿ ಹೀಗೆ ಓದ್ತೇವೆ, 6ನೇ ವರ್ಷದಿಂದ, ಸ್ವಾಮಿ ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನ ತಿರುಗಿ ಸ್ಥಾಪಿಸಿ ಕೊಡುವಿಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನ ಸಮಯಗಳನ್ನ ತಿಳ್ಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದ್ರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕೆಂಬುದಾಗಿ ಹೇಳಿದ್ದೇನೆ ಎಂಬುದಾಗಿ. ಆ ಇಸ್ರಾಯೇಲರ ರಾಜ್ಯ ಎಂಬುದಾಗಿ ಹೇಳುವಾಗಲೇ ಪರಲೋಕ ರಾಜ್ಯ, ಅದೇ 1000 ವರ್ಷ ಆಳ್ವಿಕೆಯ ರಾಜ್ಯ. ಅದರ ಕುರಿತು ದೇವರು ನನ್ನನ್ನು ಯಾವಾಗ ಕಳಿಸ್ತಾನೋ ಆವಾಗ ಬಂದು ಅದು ಸ್ಥಾಪನೆ ಆಗ್ತದೆ. ನೀವು ಅದನ್ನ ಈಗ ತಿಳ್ಕೊಳ್ಳಿಕ್ಕೆ ಪ್ರಯಾಸ ಪಡಬೇಡ್ರಿ, ಅಥವಾ ಏನೇನೋ ಅದರ ಕುರಿತು ಬೋಧನೆ ಮಾಡುವಂಥದ್ದು ಅದೆಲ್ಲ ತಪ್ಪಾದಂತ ಸಂಗತಿಗಳು ಅದಾಗಿರ್ತದೆ. ಹೇಗೂ ನೋಡ್ರಿ, ಈ ದೇವರ ರಾಜ್ಯ ಅನ್ನುವಂಥದ್ದು ಆತ್ಮಿಕವಾದಂತ ಸತ್ಯತೆ ಏನು ಎಂಬುದಾಗಿ ಹೇಳುವಾಗ ಪ್ರಿಯರೇ, ಪಾಪಿಗಳಾದಂತ ನಾವು ಆದಾಮನಿಂದ ಪಾಪದ ನಿಮಿತ್ತ ಜನ್ಮತಾ ಪಾಪಿಗಳಾಗಿರುವಂತ ನಮ್ಮಲ್ಲಿರುವಂತ ಆತ್ಮ ಅನ್ನುವಂಥದ್ದು, ದೇವರ ಆತ್ಮ ಅನ್ನುವಂಥದ್ದು ಸತ್ತದ್ದಾಗಿರ್ತದೆ. ಯಾವಾಗ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ತೇವೋ ಅವಾಗ ಆ ದೇವರ ಆತ್ಮ ಜೀವಿಸುವಂತದ್ದಾಗ್ತದೆ. ಅಂದ್ರೆ ಹೊಸದಾಗಿ ನಾವು ಹುಟ್ಟುವಂತವರಾಗಿರ್ತೇವೆ. ಹೊಸದಾಗಿ ಹುಟ್ಟುವಾಗಲೇ ದೇವರ ರಾಜ್ಯಕ್ಕೆ ಸೇರುವನು ಎಂಬುದಾಗಿ ನಿಕೋದೇಮನಿಗೆ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳಿದಂತ ಮಾತನ್ನ ನಾವು ನೋಡ್ತಾ ಬಂದ್ವಿ.
ನೀರಿನಿಂದಲೂ ಆತ್ಮನಿಂದಲೂ ಎಂಬುದಾಗಿ ಹೇಳುವಾಗ ವಾಕ್ಯದಿಂದಲೂ ಮತ್ತು ಪವಿತ್ರಾತ್ಮನಿಂದಲೂ ಅದರ ಸಂಗತಿಗಳಿಂದ ಅದರ ಶಕ್ತಿ ಬಲದಿಂದ ನಾವು ಸ್ವಾಮಿಯನ್ನು ಅಂಗೀಕರಿಸುವಾಗ ನಾವು ಏನ್ ಮಾಡ್ತೇವೆ, ನಮ್ಮ ಆತ್ಮ ಅದು ಜೀವಿಸುವಂತದ್ದಾಗಿರುತ್ತೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಕೂಡ ನಾವು ಓದುವ ಹಾಗೆ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತಂತವರಾದಂತ ನಮ್ಮನ್ನ ಬದುಕಿಸಿ ಎಂಬುದಾಗಿ ಹೇಳುವಾಗ ನಮ್ಮ ಆತ್ಮೀಕ ಸಂಗತಿಗಳು, ಶಾರೀರಿಕವಾಗಿ ಸತ್ತಂತವರಲ್ಲ, ಆತ್ಮಿಕವಾಗಿ ಸತ್ತಂತವರು, ಅದನ್ನ ಆತನು ಬದುಕಿಸಿದ್ದಾನೆ, ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾನೆ. ಅಂದ್ರೆ ಆದಾಮನನ್ನ ಮತ್ತು ಅವಳನ್ನ ಸೃಷ್ಟಿಸಿದಾಗ ದೇವರು ತನ್ನ ಸ್ವರೂಪದಲ್ಲಿಯೂ ಆತನ ಹೋಲಿಕೆಗೆ ಸರಿಯಾಗಿ ಅವರನ್ನ ಸೃಷ್ಟಿಸಿದ. ದೇವರ ಯೋಜನೆಯಾಗಿದ್ದು ಅವರು ಪಾಪ ಮಾಡದೆ ಅದೇ ರೀತಿಯಾಗಿ ಅವರು ಮುಂದುವರಿಯುವಂತವರಾಗಿರ್ಬೇಕು. ಆದ್ರೆ ಆದಾಮನು ಅವಳು ಪಾಪ ಮಾಡುವಾಗ ಆತನ ಸ್ವರೂಪವನ್ನ ಕಳಕೊಳ್ಳುವಂತವರಾಗಿರ್ತಾರೆ, ದ ಇಮೇಜ್ ಆಫ್ ಕ್ರೈಸ್ಟ್. ಅದನ್ನೇ ಪೌಲನು ರೋಮಾಪುರ 8ನೇ ಅಧ್ಯಾಯ 28ನೇ ವಚನದಿಂದ ಆತನು ಹೇಳುತ್ತಾ ಬರುವಂತದ್ದಾಗಿದೆ. ನಾವು ಆತನ ಸಾರೂಪ್ಯವನ್ನೇ ತಲುಪುವಂತವರಾಗಿರ್ಬೇಕು, ಆತನ ಸ್ವರೂಪವನ್ನೇ ನಾವು ಪಡಕೊಳ್ಳುವಂತವರಾಗಿರ್ಬೇಕು. ಅದನ್ನ ಪಡಕೊಳ್ಳಬೇಕಾದ್ರೆ ನಾವು ಆತನನ್ನ ಅಂಗೀಕರಿಸಬೇಕು. ಅಂಗೀಕರಿಸುವಾಗ ವಿ ವಿಲ್ ಬಿ ಫಾರ್ಮ್ಡ್ ಇನ್ ಟು ದ ಇಮೇಜ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಸ್ವರೂಪವನ್ನ ಮತ್ತೆ ಪಡಕೊಳ್ಳುವಂತವರಾಗಿರ್ತೇವೆ. ಆ ಕರ್ತನಾದ ಯೇಸು ಕ್ರಿಸ್ತನ ಸ್ವರೂಪವನ್ನ ಪಡಕೊಳ್ಳುವಾಗ ಪವಿತ್ರಾತ್ಮನ ಸಹಾಯದಿಂದ ನಡೆಯುವಂತ ಎಲ್ಲಾ ಹೊಸ ಹುಟ್ಟುವಿಕೆ, ಜಸ್ಟಿಫಿಕೇಶನ್, ರೀಜನರೇಷನ್, ರೀಬರ್ತ್, ಇವೆಲ್ಲ ನಾವು ನೋಡ್ತಾ ಬರುವಾಗ ನೋಡ್ರಿ, ಆ ಆತ್ಮಿಕವಾದಂತ ಸತ್ಯತೆಗಳು ಅದು ನಮ್ಮಲ್ಲಿ ಇರುವಂತದ್ದಾಗಿರ್ತದೆ. ಅದನ್ನೇ 17ನೇ ಅಧ್ಯಾಯ ಲೂಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಬಂದ. ಆ ರೀತಿ ಆಗುವಂಥದ್ದೇ ದೇವರ ರಾಜ್ಯವಾಗಿದೆ. ಮುಂದೆ ಇಸ್ರಾಯೇಲ್ಯರು ಆತನೊಡನೆ ಆಳುವಂತ ಆ ರಾಜ್ಯವೇ ಪರಲೋಕ ರಾಜ್ಯವಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವ್ರು ನಾವಾಗಿದ್ದೇವೆ ಪ್ರಿಯ. ನೋಡ್ರಿ, ಹೀಗೆ ಆ ರಾಜ್ಯಕ್ಕೆ ಹೋಗುವಂತ ಮೊದಲು ಈ ಸಂಕಟ ಮತ್ತು ಮಹಾ ಸಂಕಟ ಕಾಲದಲ್ಲಿ ಈ ಇಸ್ರಾಯೇಲ್ಯರು ಆ ರಾಜ್ಯಕ್ಕೆ ಬಾಧ್ಯತೆಯನ್ನ ಪಡಕೊಳ್ಳಬೇಕಾದ್ರೆ ಯೇಸು ಸ್ವಾಮಿಯನ್ನ ಅವರು ಅಂಗೀಕರಿಸುವಂತವ್ರು ಆಗಿರಬೇಕು. ಆ ಅಂಗೀಕಾರವನ್ನ ಯಾವ ರೀತಿ ಮಾಡ್ತಾರೆ, ಹೇಗೆ ಆಗ್ತದೆ ಅನ್ನುವಂತ ವಿಷಯಗಳನ್ನ ನಮ್ಮ ಸಮಯ ದಾಟಿ ಹೋಗಿದೆ. ಆ ವಿಷಯಗಳನ್ನ ನಾವು ಮುಂದೆ ನೋಡುತ್ತಾ ಕಲಿಯುತ್ತಾ ಬರುವಂತವರಾಗಿರ್ತೇವೆ. ಬಹಳ ವಿಶೇಷವಾದಂತ ರೀತಿಯಲ್ಲಿ ನಾವು 7ನೇ ಅಧ್ಯಾಯದಲ್ಲಿ 2 ಗುಂಪುಗಳನ್ನ ಕುರಿತು ಕಲಿಯುತ್ತೇವೆ. ಒಂದು ಗುಂಪು ಸಂಕಟ ಮತ್ತು ಮಹಾ ಸಂಕಟ ಕಾಲದಲ್ಲಿ ಈ ಲೋಕದ ಮೇಲೆ ಇರುವಂತ ಗುಂಪು. 2ನೇ ಗುಂಪು ಸಂಕಟ ಮತ್ತು ಮಹಾ ಸಂಕಟ ಕಾಲದಲ್ಲಿ ಹುತಾತ್ಮರಾಗಿ ಅಥವಾ ರಕ್ತಸಾಕ್ಷಿಗಳಾಗಿ ಅನಂತರ ಬೇರೆ ವಿಧದಲ್ಲಿಯೂ ಕೂಡ ಪ್ರಾಣವನ್ನ ಕಳೆದುಕೊಂಡಂತವರು ಯೇಸು ಕ್ರಿಸ್ತನಿಗಾಗಿ ಜೀವಿಸಿ ಅಂತವರ ಆತ್ಮಗಳು ಪರಲೋಕದಲ್ಲಿರುವಂತ ಒಂದು ದೃಶ್ಯವನ್ನ ನಾವು ನೋಡುವಂತರಾಗಿದ್ದೇವೆ. 2 ಸಮೂಹಗಳನ್ನ ನಾವು ನೋಡ್ತೇವೆ. ಆ ಸಮೂಹದ ಕುರಿತು ನಾವಿರುವಂತ ಅನೇಕ ಸತ್ಯತೆಗಳನ್ನ ಮುಂದಿನ ವಾರ ನಾವು ಗ್ರಹಿಸುವಂತವರಾಗಿರೋಣ. ಆ ಸಂಕಟ ಮಹಾ ಸಂಕಟ ಕಾಲದಲ್ಲಿ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡಿದ ಹಾಗೆ ಲೋಕದಲ್ಲೆಲ್ಲಾ ಆ ಸುವಾರ್ತೆ ಸಾರಲ್ಪಡಬೇಕು. ಆ ಸುವಾರ್ತೆಯನ್ನ ಸಾರಲಿಕ್ಕಾಗಿ ದೇವರು ಆತುಕೊಳ್ಳುವಂತ ಒಂದು ಗುಂಪು, ಅವರ ಸಂಖ್ಯೆ 1,44,000 ಜನ ಇದ್ದಾರೆ. ಅವರನ್ನ ಯಾವ ರೀತಿ ದೇವರು ಆದುಕೊಳ್ತಾನೆ, ಅವರನ್ನ ಯಾವ ರೀತಿ ಸಂರಕ್ಷಿಸ್ತಾನೆ, ಸಂಕಟ ಮಹಾಸಂಕಟ ಕಾಲವನ್ನು ಅವರು ಯಾವ ರೀತಿ ದಾಟಿ ಬರ್ತಾರೆ, ಎಂತ ಮಹತ್ತರವಾದ ಸೇವೆಗಳನ್ನ ಅವರು ಮಾಡ್ತಾರೆ, ಅವರು ಯಾರು, ಇವೆಲ್ಲಾ ಸತ್ಯತೆಗಳನ್ನ ನಾವು ದೇವರ ಚಿತ್ತವಾದ್ರೆ ಮುಂದಿನ ವಾರ ಅದನ್ನ ಅಧ್ಯಯನ ಮಾಡ್ತಾ ನಾವು ಹೋಗುವಂತವ್ರು ನಾವಾಗಿರೋಣ. ಅನಂತರ ಆ ಸೇವೆಯ ನಿಮಿತ್ತ ಎಷ್ಟು ಜನರು ಸಂಕಟ ಮಹಾಸಂಕಟ ಕಾಲದಲ್ಲಿ ಅವರು ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದಾರೆ. ನಿಮಗೆ ಸಾಧ್ಯವಾಗುವುದಾದ್ರೆ ಮನೆಯಲ್ಲಿ ಆ 7ನೇ ಅಧ್ಯಾಯವನ್ನ ಪೂರ್ತಿಯಾಗಿ 1, 2, 3 ಸಲ ಓದಬೇಕು ಎಂಬುದಾಗಿ ನಾನು ಕೇಳಿಕೊಡುವಂತನಾಗಿರ್ತೇನೆ. ಯಾಕಂದ್ರೆ ಮುಂದಿನ ವಾರ ಅದನ್ನ ಅಧ್ಯಯನ ಮಾಡುವಾಗ ಅದು ನಮಗೆ ಸಹಾಯ ಮಾಡುವಂತದ್ದಾಗಿರ್ತದೆ. ಅದರ ವಿಷಯಗಳನ್ನ ತಿಳ್ಕೊಳ್ಳುತ್ತಾ ಬರುವಾಗ ಆ ಸಂಗತಿಗಳು ಅದು ನಮಗೆ ಸಹಾಯ ಮಾಡುವಂತದ್ದಾಗಿರ್ತದೆ. ಆ ರೀತಿಯಾಗಿ ಅದನ್ನ ಓದಿಕೊಂಡು ಬನ್ರಿ ಎಂಬುದಾಗಿ ಒಂದು ಸಣ್ಣ ಎಕ್ಸಸೈಸ್ ನಾನು ನಿಮಗೆ ಕೊಡುವಂತವನಾಗಿರ್ತೇನೆ. ಯಾಕಂದ್ರೆ ಇವುಗಳನ್ನೆಲ್ಲ ಕಲಿಯುವಾಗ ಪ್ರಿಯರೇ ಅನೇಕ ಪ್ರಶ್ನೆಗಳಿರ್ತದೆ. ಪ್ರಶ್ನೆಗಳನ್ನ ನೀವು ಕೇಳಬಹುದು, ಆದ್ರೆ ಅದಕ್ಕೆ ನಮಗೆ ಸಮಯ ಅವಕಾಶ ಆಗ್ತಾ ಇಲ್ಲ. ಅದಕ್ಕೆ ಯಾವ ರೀತಿ ನಾವು ತಯಾರು ಮಾಡ್ಬೇಕು ಅಥವಾ ಅದಕ್ಕೊಂದು ಅವಕಾಶ ಹೇಗೆ ಮಾಡ್ಕೊಳ್ಬೇಕು, ಈ ತರವಾದನ್ನ ನಾವು ಮುಂದಿನ ದಿವಸಗಳಲ್ಲಿ ಯೋಚಿಸುವಂತವರಾಗಿರೋಣ. ಯಾಕಂದ್ರೆ ಈ ಝೂಮ್ ಆಪ್ ಅಲ್ಲಿ ಏನಂದ್ರೆ ಸುಮ್ನೆ ನಾನು ಹೇಳ್ತಾನೆ ಹೋಗ್ತಿರ್ತೀನಿ, ನೀವು ಕೇಳ್ತಾ ಇರ್ತೀರಾ. ಏನಾದ್ರೂ ಅನುಮಾನಗಳಿದ್ದರೆ, ಏನಾದ್ರೂ ಡೌಟ್ಸ್ಗಳು ಬರುವುದಾದ್ರೆ ಅದನ್ನ ಕೇಳುವಂತದ್ದಾಗಿರ್ಬೇಕು. ಅದನ್ನ ಮುಖಾಮುಖಿಯಾಗಿ ನಾವು ಸತ್ಯವೇದ ಅಧ್ಯಯನ ಮಾಡುವಾಗ ಅದನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇರ್ತದೆ. ಇದು ಕೂಡ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು.
ಅದನ್ನು ತಿಳಿಸುವಂತನಾಗಿದ್ದೆ. ಬ್ರದರ್ ದಯಮಾಡಿ ಪ್ರಶ್ನೆಗಳು ಕೇಳಿ ಬ್ರದರ್, ಯಾರಾದ್ರೂ ಹೇಳಿದ್ರೆ ಹೇಳಿ ಬ್ರದರ್, ಸಮಯ ಕೊಡೋಣ. Okay. ಯಾಕಂದ್ರೆ ಅಂಕಲ್ ಅದು ತೊಂದ್ರೆ ಇಲ್ಲ ಬ್ರದರ್. ಹೇಳಿ ಬ್ರದರ್. ಅಂಕಲ್, ಅದು ನೀವೊಂದು ವಿಷಯ ಹೇಳಿದ್ರಿ, 6ನೇ ಮುದ್ರೆ ಆದ್ಮೇಲೆ ಕೆಲವು ಸಂಗತಿಗಳು ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಇಲ್ಲ ಅಂತ. ಯಾವ್ದಾದ್ರು? ಅದೇ ಕೆಲವು ಸಂಗತಿಗಳು ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಇಲ್ಲ ಅಂತ ಹೇಳಿದ್ರಿ. ಇಲ್ಲ ಇಲ್ಲ ಇಲ್ಲ, ಕೆಲವು ಸಂಗತಿಗಳಲ್ಲ, ಇಲ್ಲಿರುವಂತ ಅಧ್ಯಾಯಗಳು ಎಲ್ಲವೂ ಕೂಡ ಒಂದಾದ ನಂತರ ಒಂದು ನಡೆಯುವಂತ ರೀತಿಯಲ್ಲಿ ಜೋಡಿಸಲ್ಪಟ್ಟಿಲ್ಲ. ಇಲ್ಲ. ಹಾಗೆ ನಾನು ಹೇಳ್ತಾ ಬಂದೆ. ಯಾಕಂದ್ರೆ ನಾವು ಓದ್ತಾ ಏನಾಗ್ಬಿಡುತ್ತೆ ಅಂದ್ರೆ ಕೆಲವು ಸಲ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. 6ನೇ ಅಧ್ಯಾಯ ಆದ್ಮೇಲೆ 7ನೇ ಅಧ್ಯಾಯ ನಡೆಯುತ್ತೆ, 7ನೇ ಅಧ್ಯಾಯ ಆದ್ಮೇಲೆ 8ನೇ ಅಧ್ಯಾಯ ನಡೆಯುತ್ತೆ. ಈಗ ನೋಡಿ 11ನೇ ಅಧ್ಯಾಯ ಒಂದು ನೋಡ್ತೀವಿ, 2 ಸಾಕ್ಷಿಗಳು ಬಂದ್ರು ಎಂಬುದಾಗಿ. ಪರಲೋಕದಿಂದ 2 ಸಾಕ್ಷಿಗಳು ಬರ್ತಾರೆ 11ನೇ ಅಧ್ಯಾಯದಲ್ಲಿ. ಆ ಘಟನೆ ಯಾವಾಗ ನಡೆಯುತ್ತೆ? ಮೊದಲ 3.5 ವರ್ಷದಲ್ಲೇ ನಡೆಯುತ್ತೆ ಆ ಘಟನೆ. ಈಗ 13ನೇ ಅಧ್ಯಾಯದಲ್ಲಿ ಕ್ರಿಸ್ತ ವಿರೋಧಿ ಬಂದ, ಅವನು ಕೂಡ ಮೊದಲಲ್ಲೇ ಬಂದಿರ್ತಾನೆ, ಸಂಕಟ ಮಹಾಸಂಕಟ ಕಾಲ ಆಗೋದಕ್ಕಿಂತ ಮುಂಚೆಯೇ ಬರುತ್ತಾನೆ. ಆದ್ರೆ ಅಧ್ಯಾಯ ಏನಾಗಿದೆ, ಅದು ಸಂಕಟ ಮಹಾಸಂಕಟ ಕಾಲದ 2 ತೀರ್ಪುಗಳಾದ ಮೇಲೆ ಅಲ್ಲಿ ಕೊಡಲ್ಪಟ್ಟಿದೆ. ಆ ಕ್ರಾನಾಲಜಿಕಲ್ ಆರ್ಡರ್ ಅಲ್ಲಿ ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳಿ ಅಧ್ಯಾಯಗಳು. ಸರಿ ಸರಿ. ಇನ್ನು ಯಾರಾದ್ರೂ ಡೌಟ್ಸ್ ಇದ್ರೆ ದಯಮಾಡಿ ಕ್ವಶನ್ಗಳಿದ್ರೆ ಕೇಳಿ, ಸಮಯ ಕೊಡೋಣ. ಯಾಕಂದ್ರೆ ಅನುಮಾನಾಸ್ಪದವಾಗಿ ನಾವು ಇರಬಾರ್ದು. ದೇವರ ಸೇವಕರನ್ನ ಕೇಳಿದಾಗ ನಿಮ್ಗೆ ಅವರು ಉತ್ತರ ಕೊಡ್ತಾರೆ ಖಂಡಿತವಾಗಿಯೂ. ಸೊ ಹಾಗಾದ್ರೆ ಮುಂದಿನ ವಾರದಿಂದ ಅದನ್ನ ಒಂದು ಇಟ್ಕೊಳ್ಳೋಣ. ಏನೋ ಪ್ರಶ್ನೆಗಳಿದ್ರೆ ಕೇಳ್ರಿ, ಆದಷ್ಟು ಜಲ್ದಿ ಅದನ್ನ ಕ್ವಿಕ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ. ಯಾಕಂದ್ರೆ ಡೌಟ್ ಇಡ್ಸ್ಕೊಂಡು ಮುಂದೆ ಹೋಗೋದ್ ಬೇಡ. ಮತ್ತೆ ನಾನು ಹೇಳದೆ ಸರಿ ಅಂತನೂ ಅಲ್ಲ ಸರಿ ಅಂತನೂ ಅಲ್ಲ ಅನ್ನೋಗಿಂತ ನೀವುಗಳು ಅದನ್ನ ಮತ್ತೆ ಅಧ್ಯಯನ ಮಾಡಿ ತಿಳ್ಕೊಂಡು ಡೌಟ್ಸ್ ಗಳನ್ನ ಕೇಳುವುದಾದ್ರೆ ಸರಿಯಾಗಿರ್ತದೆ. ಮತ್ತು ಒಂದು ವೇಳೆ ನನಗೂ ನಾನೇನಾದ್ರೂ ಕನ್ಫ್ಯೂಸ್ ಮಾಡಿ ಮಿಸ್ಟೇಕ್ ಮಾಡಿದ್ರೆ ಸರಿಪಡಿಸ್ಕೊಳ್ಳುವಂತ ಅವಕಾಶಗಳು ಕೂಡ ಆಗುವಂತದ್ದಾಗಿದೆ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.